ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಆರಾಧನೆ ನಾವು ಪ್ರಾರಂಭ ಮಾಡುವಾಗ ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. लेट अस लुक टू गॉड इन प्रेयर। आइए हम सभी लोग अपने सरों को झुकाएं और आज की आराधना और इस वचन को सुनने से पहले हम प्रार्थना करेंगे। ಉದಯದಲ್ಲೇ ನಿನಗಾಗಿ ಕಾದಿರುವೆ ಯೇಸಯ್ಯ, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ, ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಆರಾಧನೆ 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 ಆರಾಧನೆ. ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಿನಗಾಗಿ ಬಾಳುವ ಕೃಪೆಯನುಗ್ರಹಿಸು, ನಿನಗಾಗಿ ಬಾಳುವ ಕೃಪೆಯನುಗ್ರಹಿಸು. ಆರಾಧನೆ 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 ಆರಾಧನೆ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ತಿರುಗಿ ಒಂದು ಕುಟುಂಬವಾಗಿ ಸೇರಿ ಬರುವಂತ ಒಂದು ಕೃಪಾಶೀರ್ವಾದವನ್ನು ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಉದಯ ಕಾಲದಲ್ಲಿ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತವರಾಗಿದ್ದೇವೆ ಸ್ವಾಮಿ. ಒಂದು ಕುಟುಂಬವಾಗಿ ಕರ್ತನೆ, ನಮ್ಮ ಮಧ್ಯೆ ಒಂದು ಮನಸ್ಸನ್ನು ಕರ್ತನೆ, ಐಕ್ಯತೆಯನ್ನು ಕರ್ತನೆ ನಿನ್ನನ್ನು ಸ್ಥಾಪಿಸಿ, ನಾನು ನನ್ನ ಮನೆಯವರು ನಿನ್ನನ್ನು ಸ್ತುತಿಸುತ್ತಾ ನಿನ್ನನ್ನು ಆರಾಧಿಸುತ್ತಾ, ನಮ್ಮ ಸಭೆಯವರಾದಂಥ ನಾವುಗಳು ನಿನ್ನನ್ನು ಪ್ರೀತಿಸುತ್ತಾ ಕೊಂಡಾಡುತ್ತಾ ಈ ದಿವಸ ನಮ್ಮ ಸ್ಥಳಗಳಲ್ಲಿ ಇದ್ದು ನಾವು ನಿನ್ನನ್ನು ಆರಾಧಿಸುವಂತ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ವರ್ಷದ 4 ತಿಂಗಳು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. 4 ತಿಂಗಳು ನಮ್ಮನ್ನು ನಡೆಸಿದ ನಿನಗೆ ಸ್ತೋತ್ರವಾಗಲಿ. ಅತಿ ಭಯಂಕರವಾದಂಥ ದುಃಖಕರವಾದಂಥ ಕಣ್ಣೀರಿನ ಸ್ಥಿತಿಗತಿಗಳಲ್ಲಿ, ಕಷ್ಟ ಸಂಕಟ ವ್ಯಾಧಿ ಕಾಯಿಲೆಗಳ ಮಧ್ಯದಲ್ಲಿ ಹಾದು ಹೋಗುವಂತ ದಿನಗಳಲ್ಲಿಯೂ ಕೂಡ ಕರ್ತನೆ ನಾವು ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುವಂತವರಾಗಿದ್ದೇವೆ. ವರ್ಷದ 5ನೇ ತಿಂಗಳಿನ ಮೊದಲನೆಯ ಸಬ್ಬತ್ ಆರಾಧನೆಗೆ ಸೇರಿ ಬಂದಿದ್ದೇವೆ. ನಮ್ಮನ್ನು ಸ್ವೀಕಾರ ಮಾಡು, ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡು, ನಮ್ಮ ಸ್ತುತಿ ಪದಗಳನ್ನು ಹಾಡು ರಾಗಗಳನ್ನು ಸ್ವೀಕಾರ ಮಾಡು, ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡು, ವಾಕ್ಯದ ಧ್ಯಾನವನ್ನು ಸ್ವೀಕಾರ ಮಾಡು, ದೈವ ಸಂದೇಶವನ್ನು ನೀಡುವಂತ ನಿನ್ನ ದಾಸನನ್ನು ಸ್ವೀಕಾರ ಮಾಡು, ದೈವ ಸಂದೇಶವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಸ್ವೀಕಾರ ಮಾಡು. ನಾವೆಲ್ಲರೂ ಕರ್ತನೆ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಎಲ್ಲಾ ವಿಷಯಗಳಿಗಾಗಿ, ಎಲ್ಲಾ ಸಂಗತಿಗಳಿಗಾಗಿ, ನೀನು ಮಾಡಿರುವ ಉಪಕಾರಗಳನ್ನು ನೆನೆಸುವಂತವರಾಗಿದ್ದೇವೆ. ಈ ಘೋರ ಲಾಕ್ಡೌನ್ ನ ಮಧ್ಯದಲ್ಲಿ ಸ್ವಾಮಿ, ಅನೇಕ ನಿರಾಶೆಗಳಲ್ಲಿ ಸ್ವಾಮಿ, ಅನೇಕ ಅನಾನುಕೂಲತೆಗಳಲ್ಲಿ ಹಾದು ಹೋಗುವಾಗ, ಭಯದ ಆತ್ಮವು ನಮ್ಮನ್ನು ಸುತ್ತಿಕೊಂಡಿರುವಾಗ, ಮರಣದ ಅಂಧಕಾರದ ಶಕ್ತಿಯು ಕರ್ತನೆ ಜನರ ಮೇಲೆ ಪ್ರಬಲವಾಗಿ ಕಾರ್ಯ ಮಾಡುವಂತ ಸ್ಥಿತಿಯಲ್ಲಿರುವಾಗ ನಾವು ನಿನ್ನನ್ನು ನಂಬಿ ಬಂದಿದ್ದೇವೆ, ನಿನ್ನ ಮೇಲೆ ಭರವಸೆ ಬಿಟ್ಟಿದ್ದೇವೆ, ನಿನ್ನನ್ನು ಆತುಕೊಂಡಿದ್ದೇವೆ. ನೀನು ಸರ್ವೋನ್ನತನು ಸರ್ವಶಕ್ತನು ಕರ್ತನೆ ಸ್ವಾಮಿ. ಅಪ್ಪ, ಭೂಮಿ ಆಕಾಶಗಳನ್ನು ನಿರ್ಮಿಸಿರುವಂತ ದೇವರೇ, ಮನುಷ್ಯರಾದಂತ ನಮಗೆ ಅಧಿಕಾರವನ್ನು ಕೊಟ್ಟಿದೆ. ಈ ಲೋಕವನ್ನು ಸೃಷ್ಟಿ ಮಾಡಿರುವಾಗ ಆದಾಮನಿಗೆ ಅಧಿಕಾರಗಳನ್ನು ಕೊಟ್ಟಿದೆ ಸ್ವಾಮಿ. ಎಲ್ಲಾ ಪಶುವಿನ
ಮಗುವಿನ ಮೇಲೆ, ಜೀವ ಜಂತುಗಳ ಮೇಲೆ ನಿನ್ನ ಅಧಿಕಾರವನ್ನು ಕೊಟ್ಟಿದೆ ಯೇಸುವೆ. ನೀನು ಸೇವೆ ಮಾಡುವಾಗ ನಿನ್ನ ಸೇವಕರಿಗೆ, ನಿನ್ನ ಶಿಷ್ಯರಿಗೆ ನಿನ್ನ ಅಧಿಕಾರವನ್ನು ಕೊಟ್ಟಿದ್ದಿ. ಹೋಗಿ ಲೋಕದ ಕಟ್ಟ ಕಡೆಯಲ್ಲಿ ಹೋಗಿ ನೀವು ಸುವಾರ್ತೆಯನ್ನು ಸಾರಿ ಎಂಬುದಾಗಿ. ಇಗೋ ನಿಮಗೆ ಅಧಿಕಾರವನ್ನು ಕೊಡುತ್ತೇನೆ. ನೀವು ಅಂಧಕಾರದ ದೊರೆತನಗಳ ಮೇಲೆ, ದುಷ್ಟಾತ್ಮನ ಶಕ್ತಿಗಳ ಮೇಲೆ ನೀವು ಜಯಶಾಲಿಯಾಗಿ ಜೀವಿಸುವಿರಿ ಎಂಬ ಒಂದು ಅಧಿಕಾರವನ್ನು ಕೊಟ್ಟಂತ ಯೇಸುವೆ, ನಿನಗೆ ಸ್ತೋತ್ರವಾಗಲಿ. ಆ ಅಧಿಕಾರದಿಂದ ಬಂದಿದ್ದೇವೆ. ನಾವು ನಿನ್ನ ಮಕ್ಕಳು, ನೀನು ನಮ್ಮ ದೇವರು ಸ್ವಾಮಿ. ಜೀವ ಸ್ವರೂಪನಾದಂಥ ದೇವರನ್ನು ನಾವು ಆರಾಧಿಸುವಂತವರಾಗಿದ್ದೇವೆ. ನೀನು ಕೊಟ್ಟಂತ ಅಧಿಕಾರವನ್ನು ತೆಗೆದುಕೊಂಡು ಈ ದಿವಸ ನಿನ್ನ ದಾಸನಾದಂಥ ನನ್ನನ್ನು ತಗ್ಗಿಸಿಕೊಂಡು ಕರ್ತನೆ, ಈ ವಿಶ್ವಾಸಿ ಮಕ್ಕಳ ಜೊತೆಯಲ್ಲಿ ಸೇರಿ ಕರ್ತನೆ, ಈ ದೇಶ ವಿರುದ್ಧ, ಈ ಲೋಕಕ್ಕೆ ವಿರುದ್ಧವಾಗಿ ಎದ್ದು ಬಂದಿರುವಂತ ಈ ಕೊರೋನಾ ವೈರಸ್ನ ಎಲ್ಲಾ ಲಕ್ಷಣಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡ್ತಾ ಇದ್ದೇವೆ ಸ್ವಾಮಿ. ನಾವು ಗದರಿಸ್ತಾ ಇದ್ದೇವೆ ಸ್ವಾಮಿ. ಈ ಲೋಕವನ್ನು ಬಿಟ್ಟು ಹೋಗ್ಲಿ, ಇಲ್ಲಿ ಯೇಸುವಿನ ನಾಮದಲ್ಲಿ ಅದು ಲಯವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಸ್ವಸ್ಥತೆ ಕಾಯಿಲೆಯಲ್ಲಿದ್ದವರಿಗೆ ನಾವು ಸ್ವಸ್ಥತೆಯನ್ನು ಘೋಷಿಸ್ತಾ ಇದ್ದೇವೆ ನೀನು ಕೊಟ್ಟಂತ ಅಧಿಕಾರದಲ್ಲಿ. ಯಾಕಂದ್ರೆ ಇದು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡಲಿ ಕರ್ತನೆ. ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಲಿ ಸ್ವಾಮಿ. ಅನೇಕ ದೇಶಗಳಲ್ಲಿ ಕರ್ತನೆ ಸಾಯುವ ಸಂಖ್ಯೆ ಹೆಚ್ಚಾಗಿದೆ ಕರ್ತನೆ. ಆದಾಗ್ಯೂ ನೀನು ನಂಬಿಗಸ್ತನು, ನೀನು ಒಳ್ಳೆಯವನು ಸ್ವಾಮಿ. ನೀನು ಎಂದಿಗೂ ಕೇಡನ್ನು ಮಾಡದಂತ ದೇವರು. ನೀನ್ ಏನ್ ಮಾಡ್ತೀಯೋ ಎಲ್ಲದನ್ನು ಒಳ್ಳೆದನ್ನೇ ಮಾಡುವಂತ ದೇವರೇ, ನಿನಗೆ ಸ್ತೋತ್ರ. ನಾವು ಜೀವಂತವಾಗಿದ್ದೇವೆ, ನಮ್ಮ ಉಸಿರಾಡ್ತಾ ಇದೆ ಕರ್ತನೆ. ಈ ಉಸಿರು ನಿನಗಾಗಿ, ಈ ಆರಾಧನೆ ನಿನಗೋಸ್ಕರ ಸ್ವಾಮಿ. ನಾವು ನಿನ್ನನ್ನು ಸ್ತುತಿಸಿಕೊಂಡು ಆಡುತ್ತೇವೆ. ನಿನಗೆ ಮಹಿಮೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡು. ಪ್ರಿಯ ಮಕ್ಕಳು ಒಂದೊಂದು ಕುಟುಂಬದಲ್ಲಿ ಕೂತ್ಕೊಂಡು ಯಾವ ಯಾವ ವಿಷಯಗಳಿಗೆ ಏನೇನು ಬೇಡಿಕೊಂಡಿದ್ದಾರೋ ಎಲ್ಲವೂ ನಿನ್ನ ನಾಮದಲ್ಲಿ ಸ್ವೀಕರಿಸಲ್ಪಡಲಿ. ಎಲ್ಲದಕ್ಕೆ ಸ್ವಾಮಿ ನೀನು ಸದುತ್ತರವನ್ನು ದಯಪಾಲಿಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ತಿರುಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನೀನು ನನ್ನ ಜೊತೆ, ನಮ್ಮೆಲ್ಲರ ಜೊತೆಲಿ ಮಾತನಾಡಬೇಕೆಂಬುದಾಗಿ, ವಾಕ್ಯವನ್ನು ಕೇಳುವಂತ ಕುಟುಂಬ ಮನೆಗಳನ್ನು ಸಂಧಿಸು ದೇವರೇ. ನಿನ್ನ ಪವಿತ್ರ ಪ್ರಸನ್ನತೆ ಒಬ್ಬೊಬ್ಬರ ಮನೆಗಳಲ್ಲಿ ಇಳಿದು ಬರಲಿ. ಈ ದಿವಸ ಪ್ರತ್ಯೇಕವಾಗಿ ಕುಟುಂಬದ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಸ್ವಾಮಿ, ಈ ಕುಟುಂಬದವರು ಎಲ್ಲರೂ ಧ್ಯಾನ ಲಕ್ಷ್ಯ ಬಿಟ್ಟು ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಲಿ ಮತ್ತು ನಿನ್ನ ನಾಮದಲ್ಲಿ ರಕ್ಷಣೆಯನ್ನು ಹೊಂದಲಿ. ಎಲ್ಲಾ ಮನೆಯವರು ರಕ್ಷಣಾನುಭವಕ್ಕೆ ಬರಲಿ ಎಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೆಟ್ಟಗಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ನಾವು ಕರ್ತನನ್ನು ಆರಾಧಿಸುವಂತ ಕೃಪೆ ಕರ್ತ ನಮಗೆ ಅನುಗ್ರಹಿಸಿದ್ದಾನೆ. ನಾನು ನಂಬ್ತೀನಿ ತಿರುಗಿ ವಾರದ ನಂತರ ನಿಮಗೆ ಭೇಟಿ ಆಗುವಂತ ಕೃಪೆ ದೇವರು ಒದಗಿಸಿದ್ದಾನೆ. ಐ ಆಮ್ ಶ್ಯೂರ್ बिफोर you listen to the word, वचन को सुनने से पहले see to that all the family members are listening to this word. आज के सुबह में परिवार के हर एक सदस्य लोग जो है एक संदेश को सुने. ये मेरा बोझ है, ये मेरी प्रार्थना है आप सभी के लिए. ಆದ್ದರಿಂದ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ, ಸ್ವಲ್ಪ ಕಾದುಕೊಳ್ಳ್ರಿ, ಪರವಾಗಿಲ್ಲ. ಆದ್ರೆ ಎಲ್ಲರೂ ಮನೆಯವರು ವಾಕ್ಯಗಳನ್ನು ಕೇಳ್ರಿ ಎಂಬುದಾಗಿ. ಪ್ರತಿ ಸಲ ವಾಕ್ಯದ ಭಾಗ ನಾನು ಓದ್ತೀನಿ, ಬಟ್ ಟು ಸೇವ್ ದ ಟೈಮ್ ಐ ಡೋಂಟ್ ವಾಂಟ್ ಟು ರೀಡ್ ದ ರೆಫರೆನ್ಸ್. ನಾನು ವಾಕ್ಯವನ್ನು ಈಗ ಓದಲ್ಲ, ಆದ್ರೆ ನೀವು ಓದಿರುವಂತ ಭಾಗ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 19ನೇ ವಚನದಿಂದ ಹಿಡ್ಕೊಂಡು 31ನೇ ವಚನದವರೆಗೆ ನಾವು ವಾಕ್ಯಗಳನ್ನು ಈಗ ಓದಿದ್ದೇವೆ. We have read लूका रचित सुसमाचार उसके 16वें अध्याय के 19वें पद से लेकर जो है 31वें पद तक जो है हमने वचन को अपने अपने घरों में पढ़ा है. मैं उम्मीद करता हूं एक छोटी सी घटना है, ಒಂದು ಚಿಕ್ಕ ಘಟನೆ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುವಂತದಾಗಿ. ಅದೇನಂತಂದ್ರೆ ಒಬ್ಬ ಭೋಗ ಪುರುಷನು ಅಥವಾ ಒಬ್ಬ ಭಿಕ್ಷುಕಗಾರನ ಒಂದು ದೃಷ್ಟಾಂತವನ್ನು ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾನೆ. एक धनवान व्यक्ति है और एक गरीब लाचार भिखारी व्यक्ति है. धनवान महल में वास करता है और वो गरीब जो है उस महल के बाहर रास्ते पे गिरते हुए गिरकर जो है वो भीख मांगता है या फिर उसकी हालात बहुत बुरी है. टू बी वेरी शॉर्ट, सभी लोगों को ये वचन पढ़े हैं, ध्यान से सुनिएगा. ಐಶ್ವರ್ಯವಂತನು ಎಲ್ಲಾ ಸವಲತ್ತು, ಎಲ್ಲಾ ರೀತಿಯ ಆಶೀರ್ವಾದಗಳಲ್ಲಿ, ಎಲ್ಲಾ ರೀತಿಯ ತನ್ನ ಜೀವಿತಕ್ಕೆ ಬೇಕಾಗಿರುವಂತಹ ಸಂಗತಿಗಳನ್ನು ಪಡ್ಕೊಳ್ತಾ ಸಂತೋಷವಾಗಿ ಬದುಕ್ತಾ ಇದ್ದಾನೆ. ಆದ್ರೆ ಆ ಒಂದು ಭಿಕ್ಷಗಾರನು ಲಾಜರನು ಮನೆಯ ಬಾಗಿಲಲ್ಲಿ ಆತನು ರಸ್ತೆಯಲ್ಲಿ ಬಿದ್ದಿರುವಾಗ ಭಿಕ್ಷುಕನಾಗಿದ್ದಾನೆ. ಮೈಯೆಲ್ಲ ಹುಣ್ಣಾಗಿದ್ದಾವೆ, ನಾಯಿಗಳು ಬಂದು ನೆಕ್ತಾ ಇದ್ದಾವೆ. ಅವನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿದೆ. धनवान व्यक्ति बहुत धनी है, आराम की जिंदगी जी रहा है. गरीब लाचार
भिखारी व्यक्ति जो है बीमार में भी डूबा है और रास्ते पे गिरा है, और बाइबल बताती है दोनों मर गए। ध्यान से सुनिएगा, दोनों गुजर गए, दोनों की मौत हो गई। अब सुनिएगा, जो ऊपर है वो नीचे जाता है, जो नीचे है वो ऊपर जाता है। ಮೇಲಿದ್ದವನು ಕೆಳಗೆ ಹೋಗ್ತಾನೆ, ಕೆಳಗಿದ್ದವನು ಮೇಲೆ ಹೋಗುವಂತವನಾಗಿದ್ದಾನೆ. ಅದರ ಅರ್ಥ, ಮೇಲೆ ಅರಮನೆಯಲ್ಲಿದ್ದವನು ಐಶ್ವರ್ಯವಂತನು, ಆರಾಮಾಗಿರುವಂತನು, ನರಕದ ವೇದನೆಯಲ್ಲಿ ಧಗಧಗನೆ ಉರಿಯುವಂತ ಬೆಂಕಿಯಲ್ಲಿ ಹೋಗಿ ಅವನು ಬೀಳುವಂತವನಾಗಿದ್ದಾನೆ. ಆದ್ರೆ ನೆಲದಲ್ಲಿ ಬಿದ್ದಂತ, ಅನಾರೋಗ್ಯದಲ್ಲಿ ಬಿದ್ದಂತ, ಕಷ್ಟದಲ್ಲಿ ಬಿದ್ದಂತ ಈ ಭಿಕ್ಷುಕಗಾರ ಅಬ್ರಾಮನ ಎದೆಗೆ ಹೋಗಿ ಒರಗಿಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ. उस समय में धनवान व्यक्ति चाहता है कि उसे प्यास लगी है और उस व्यक्ति के एक उंगली से एक बूंद पानी भी मिला तो उसके लिए काफी है. ಬರೀ ಒಂದು ತುದಿ ಬೆರಳು ನೀರಿಗೋಸ್ಕರ ಅವನು ತವಕ ಪಡ್ತಾ ಇದ್ದಾನ. ಬಹಳ ಭಯಂಕರವಾದಂತ ತಗದಗನೆ ಬೆಂಕಿಯಲ್ಲಿ ಕಷ್ಟಪಟ್ಟು ಹಾದು ಹೋಗುವಾಗ ಅಬ್ರಾಮನ್ ಒಂದು ಮಾತನ್ನು ಹೇಳುವಂತವನಾಗಿದ್ದಾನೆ, ನಿನ್ನ ಮತ್ತು ನನ್ನ ನಡುವೆ ಒಂದು ದೊಡ್ಡ ಡೊಂಗರ ಸ್ಥಾಪನೆ ಆಗಿದೆ. तेरे और मेरे बीच में एक बहुत बड़ी दीवार खड़ी है, ना हमारे जगह से कोई तेरे पास आ सकता है, ना तेरे जगह से कोई मेरे पास आ सकता है. नाउ कम टू दिस, आई एम कमिंग टू माय पॉइंट. सुनिएगा ध्यान से. यहां पर इस दृष्टांत के आधार पर ये धनवान व्यक्ति तो समझ जाता है मेरी तो मौत हो चुकी है, मेरा अंत हो चुका है, मेरा इस नरक के धधकते हुए आग में भट्टी में मरना या खत्म होना ये निश्चय साबित हो गया है. अब कृपा कर कि मेरे घर में 5 भाई है. ध्यान से सुनिएगा, ನನ್ನ ಮನೆಯಲ್ಲಿ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಡೂ ಸಮಥಿಂಗ್, ಯು ಸೆಂಡ್ ದಿಸ್ ಲಾಸರಸ್, ಈ ಲಾಸರ್ನನ್ನು ನನ್ನ ಅಣ್ಣ ತಮ್ಮಂದಿರ ಮನೆಗೆ ಕಳಿಸಿ ಈ ಸಂಗತಿಯನ್ನು ತಿಳಿಸು. ಸತ್ತ ನಂತರ ಈ ರೀತಿಯಲ್ಲಿ ಮರಣ ಉಂಟು, ಸತ್ತ ನಂತರ ಈ ರೀತಿಯ ನ್ಯಾಯ ವಿಚಾರಣೆ ಉಂಟು, ಸತ್ತ ನಂತರ ಈ ಘೋರ ನರಕದ ವೇದನೆಗೆ ಒಳಗಾಗಬೇಕು. ದಯಮಾಡಿ ನೀನ್ ಕಳಿಸ್ಕೊಡಪ್ಪ, ನನ್ನ ಮನೆಯವರಾದ್ರೂ ರಕ್ಷಿಸಲ್ಪಡಲಿ, ನನ್ನ ಮನೆಯವರಾದ್ರೂ ಉಳಿಲಿ. एटलीस्ट मेरे घराने के लोग बच जाएं, एटलीस्ट मेरे भाई, मेरे भाई के परिवार के लोग बच जाएं. ಸುನಿಯಗ ಧ್ಯಾನ से ಅಬ್ರಾಮನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸತ್ತವರ ಕಡೆಯಿಂದ ಅವ್ರ ಬಳಿಯಲ್ಲಿ ಮೋಶೆಯ ಧರ್ಮಶಾಸ್ತ್ರ ಉಂಟು, ಪ್ರವಾದಿಗಳು ಉಂಟು, ಗ್ರಂಥಗಳು ಉಂಟು, ಅವುಗಳನ್ನು ಕೇಳಲಿ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. Moses says that they have a law, book of law, उनके पास में धर्मशास्त्र है, भविष्यवक्ताएं हैं, पादरी हैं, पासबान है, सेवक है. वो लोग उन्हें सुने, उन्हें ध्यान दे, उनके ऊपर वचन को सुनकर जो है अपने आप को बचा सकते तो बचा ले. लेकिन ये धनी व्यक्ति कहता है कि एटलीस्ट मुर्दों में से कोई जिंदा होकर जाएगा तो शायद, सुनिएगा ध्यान से, शायद वो उसके बात को मान लेंगे. ಒಂದು ವೇಳೆ ಸತ್ತವರ ಕಡೆಯಿಂದ ಒಬ್ಬನವರ ಬಳಿಗೆ ಹೋದ್ರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವನ್ನ ಅಂದನು. ಲಾಸ್ಟ್ ವರ್ಡ್, ಲೆಟ್ ಮಿ ರೀಡ್ ಫಾರ್ ಯು. ಅಬ್ರಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ರು ಅವರು ಒಪ್ಪುವುದಿಲ್ಲ ಎಂಬುದಾಗಿ ಹೇಳಿದನು. उनके पास में मूसा का धर्मशास्त्र है, मूसा की बातें हैं, भविष्यवक्ताएं की बातें हैं, बहुत सारे परमेश्वर के वचन हैं उनके पास में हैं. अगर उनकी बातों को ही उन्होंने नहीं सुना, नहीं ध्यान दिया, नहीं मनन किया, नहीं उसके प्रति प्रत्युत्तर दिया, अगर एक मुर्दा भी जिंदा होकर जाकर उन्हें प्रचार करेगा ना, ऐसे लोग वचन को नहीं सुनेंगे, नहीं मानेंगे. The saddest part of this passage is, इस वचन का दुखद संगति ये है, एक धनी व्यक्ति का तो मौत हो चुका है, लेकिन अगर उसका परिवार बचाया जाना है तो कहीं ना कहीं उन लोगों को परमेश्वर की व्यवस्था का पालन करना है, परमेश्वर की आज्ञा का पालन करना है. Even the dead man is concerned about his family. ಸತ್ತಂತ ವ್ಯಕ್ತಿಯು ಕೂಡ ತನ್ನ ಕುಟುಂಬದ ಪರವಾಗಿ ಚಿಂತಿಸ್ತಾ ಇದ್ದಾನ್ರಿ. ಸತ್ತಂತ ಒಬ್ಬ ಐಶ್ವರ್ಯವಂತ ಉಳ್ಳ ವ್ಯಕ್ತಿಯು ತನ್ನ ಕುಟುಂಬದ ಪರವಾಗಿ, ಅಯ್ಯೋ ನಾನು ಈ ನರಕದ ಯಾತನೆಯಲ್ಲಿ ಹಾದು ಹೋಗ್ತಾ ಇದ್ದಿದ್ದಾದ್ರೆ, ನಾನೇ ಈ ಅನುಭವವನ್ನು ಅನುಭವಿಸ್ತಾ ಇದ್ದಾದ್ರೆ, ಒಂದು ವೇಳೆ ನನ್ನ ಅಣ್ಣ ತಮ್ಮಂದಿರನ ಕುಟುಂಬಗಳು, ನನ್ನ ಅಣ್ಣ ತಮ್ಮಂದಿರ ಮಕ್ಕಳು ದೇವರನ್ನು ಕಂಡುಕೊಳ್ಳದೆ ಹೋದ್ರೆ, ದೇವರನ್ನು ನಂಬದೆ ಹೋದ್ರೆ, ದೇವರಿಗೆ ಮೊರೆ ಇಡದೆ ಹೋದ್ರೆ, ದೇವರು ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನು ಅನುಸರಿಸದೆ ಹೋದ್ರೆ, ದೇವರು ಕೊಟ್ಟಿರುವಂತಹ ಆಜ್ಞಾ ವಿಧಿ ನಿಯಮಗಳನ್ನು ಅನುಸರಿಸದೆ ಹೋದ್ರೆ, ದೇವರ ಭಯಭಕ್ತಿಯಲ್ಲಿ ನಡೆದೇ ಹೋದ್ರೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದೇ ಹೋದ್ರೆ, ಅವರು ಕೂಡ ಈ ಗತಿಗೆ ಒಳಗಾದಾರು ಎಂಬ ಒಂದು ಭಯ, ಚಿಂತೆ, ಒಂದು ಕನ್ಸರ್ನ್ ಸತ್ತಂತ ಒಬ್ಬ ಐಶ್ವರ್ಯವಂತನು ತೋರಿಸ್ಕೊಡ್ತಾ ಇದ್ದಾನೆ. ಸತ್ತಂತ ವ್ಯಕ್ತಿ ಎಷ್ಟು ಚಿಂತಿಸ್ತಾ ಇದೆಯಾದ್ರೆ ಕೇಳಿಸ್ಕೊಳ್ರಿ ಚೆನ್ನಾಗಿ, ಜೀವಂತವಾಗಿರುವಂತ ನಾವುಗಳು ಎಷ್ಟು ನಮ್ಮ ಕುಟುಂಬ ಪರವಾಗಿ ಚಿಂತಿಸಬೇಕು.
अगर एक मुर्दा, एक मरा हुआ, एक धनी व्यक्ति अगर अपने परिवार के लिए फिक्र कर रहा है और वो चाहता है कि उसके घर तक कोई प्रचारक जाए, वो चाहता है कि एक मुर्दा जिंदा होकर उस घर तक सुसमाचार लेकर जाए, वो चाहता है कि उसके घर वालों को जाकर एक अच्छी बातों को बताए, अगर उसे उतनी फिक्र हो सकती है तो जिंदा जो आप और मैं है, तो हमें अपने परिवार के लिए कितना फिक्र करना है। इस बुरे महामारी के बीच में हर एक लोग जो है, परमेश्वर को धन्यवाद हो, अपने अपने घरों में लॉक हो चुके हैं, बंद हो चुके हैं। एंड प्रेज बी टू गॉड, इन दिनों में या फिर इस बात का एहसास, इस बात को सभी लोग मानेंगे कि एक टाइम रहता था कि बहुत सारे लोग परिवार में एक दूसरे के साथ में मिलकर नहीं रहते थे, एक दूसरे से बातचीत नहीं करते थे, एक दूसरे के साथ में समय नहीं बिताते थे, एक दूसरे को उठकर गुड मॉर्निंग भी नहीं बोलते थे, या फिर गुड नाइट कहने का समय नहीं मिलता था कि हम घर के अंदर प्रवेश करने से पहले या तो मम्मी सो गई या तो डैडी सो गए। देयर इज नो बॉन्डिंग, देयर इज नो रिलेशनशिप, देयर इज अ लॉट ऑफ ब्रोकननेस इन आवर फैमिलीज। बहुत सारा टूटापन जो है हमारे घर में दिखाई देता है। अभी सुनिएगा ध्यान से, ऐसे बुरे हालात जो इन 5 भाइयों का हुआ होगा, लेकिन उनके पास में भविष्यद्वक्ताएं हैं, उनके पास में धर्मशास्त्र है, उनके पास में परमेश्वर की बातें हैं, उन्हें भी वो सुन नहीं रहे हैं, उनका भी वो अनसुना कर रहे हैं, उनके अनुसार भी वे लोग नहीं चल रहे हैं। इन दिनों में जब मैं सोच रहा था, मुझे परमेश्वर ने एक बोझ दिया है सारे परिवार के लोगों के लिए। द टाइम हैज कम दैट एवरी फैमिली टू बी ಸೇವ್ಡ್। ಹಾಲೆಲೂಯಾ। ದೇವರು ಒಂದು ಸಮಯ ತಂದಿದ್ದಾನ್ರಿ, ನನ್ನ ಜೀವಿತದಲ್ಲಿ ನಿನ್ನ ಮತ್ತು ನನ್ನ ಕುಟುಂಬ ರಕ್ಷಿಸಲ್ಪಡಬೇಕು, ನಿನ್ನ ನನ್ನ ಕುಟುಂಬ ಕ್ರಿಸ್ತನ ನಾಮದಲ್ಲಿ ಉದ್ಧಾರ ಹೊಂದಬೇಕು, ನಿನ್ನ ಮತ್ತು ನನ್ನ ಕುಟುಂಬ ಯೇಸುವಿನ ನಾಮದಲ್ಲಿ ರಕ್ಷಣಾ ಅನುಭವಕ್ಕೆ ಬರಬೇಕು, ನಿನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಒಬ್ಬರು ಸಾಯಬಾರದು, ನಿನ್ನ ನನ್ನ ಮನೆಯಲ್ಲಿ ನನಗೆ ಸಂಬಂಧಪಟ್ಟಂತ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ನನ್ನ ಸ್ವಂತ ರಕ್ತ, मेरे खुद का जो मेरा खून है, मेरे परिवार है, मेरे भाई मेरे बहन है, पूरा घराना यीशु के नाम में बचाया जाना है। अगर ये फिक्र मुझे है तो मैं आपको बताना चाहूंगा कि 2020 ये मार्च अप्रैल मई तक अगर अपनी जिंदगी में परिवार का कोई सदस्य परमेश्वर की आज्ञा का पालन नहीं किया, परमेश्वर की बातों को उसने सुना नहीं, परमेश्वर की भविष्यद्वक्ता के अनुसार नहीं चला, परमेश्वर का दास, एक पादरी, एक सेवक की आवाज को, पुकार को, वचन के ऊपर अगर आपने ध्यान नहीं दिया, उसको अनसुना किया, उसको अनदेखा किया, आई वॉन्ट टू वॉर्न यू इन द नेम ऑफ जीसस क्राइस्ट, प्रभु यीशु मसीह के नाम में मैं आपको सचेत करना चाहूंगा, The time has come for your salvation। आपके घर में ही आपके जिंदगी के लिए परमेश्वर ने एक उद्धार का समय नियुक्त किया है, और यह समय इसलिए है, अगर प्रभु यीशु मसीह कोई पैराबल्स को, कोई इलस्ट्रेशंस को दे रहे हैं तो कोई कहानी नहीं बना रहे हैं। जीसस इज स्पीकिंग द ट्रुथ, एंड दिस ट्रुथ इज रिटन इन लूक चैप्टर 17। हम अगर ये 16वें अध्याय में अगर ये घटना लिखी है तो इट इज ट्रू, देयर इज समथिंग आफ्टर डेथ। मौत से तो सब झुलस रहे हैं, मौत की संख्या बढ़ रही है, ಎಲ್ಲರೂ ಸಾಯ್ತಾ ಇದ್ದಾರ, ಈ ರೋಗಕ್ಕೆ ಒಳಗಾಗಿ ಸಾಯ್ತಾ ಇದ್ದಾರ, ನಾನು ಸಾಯ್ತೀನಂತ ಭಯಕ್ಕೆ ಒಳಗಾಗಿರಿ, ನನ್ನ ಮನೆಯವರು ಸಾಯ್ತಾರ, ನಮ್ಮಪ್ಪ ಸಾಯ್ತಾನ, ನನ್ನ ತಾಯಿ ಸಾಯ್ತಾಳ, ನನ್ನ ತಮ್ಮ ನನ್ನ ತಂಗಿ ಸಾಯ್ತಾಳ ಅಂತ ಒಂದು ಭಯದಲ್ಲಿ ನೀನು ಆತ್ಕೊಂಡಿರುವಾಗ, ಈ ದಿವಸ ನಾನು ನಿನಗೆ ಒಂದು ಶುಭ ವಾರ್ತಮಾನವನ್ನು, ಒಂದು ಹೋಪ್, ಒಂದು ನಿರೀಕ್ಷೆಯನ್ನು ನಿನ್ನ ಕುಟುಂಬಕ್ಕಾಗಿ ಕರ್ತನು ತಿಳಿಸಬೇಕೆಂಬುದಾಗಿ ಬಯಸುವಂತನಾಗಿದ್ದೇನೆ। तेरे जिंदगी के लिए एक आशा की बातों को परमेश्वर तुझ तक पहुंचाना चाहता है। एंड लिसन टू दिस वेरी केयरफुली। मैं कितनी कोशिश भी करूं, प्रभु की आत्मा में, अगुवाई में मैं जैसे जैसे लीड होता हूं तो मैं सारी बातों को बताना चाहूंगा। एंड इट इज नॉट मेड अप अ स्टोरी बट विद मच बर्डन टुडे आई कम फॉर दोस फैमिलीज, द ब्रोकन फैमिलीज, टूटे हुए परिवारों के लिए, जो परिवार बिखर गया है, जिस परिवार में शांति नहीं है, जिस परिवार के बच्चे जो जवान है, जो भटक चुके हैं, जिस परिवार के बच्चे जो है अपने माता पिता का आज्ञा का पालन नहीं करते हैं, जिस परिवार में पति पत्नी का रिश्ता टूट चुका है, जिस परिवार में बच्चे माता पिता के प्रति आज्ञाकारी नहीं है, जिस परिवार में भाई बहन का एक रिश्ता, भाई भाइयों का रिश्ता ठीक नहीं है। लिसन टू दिस मैसेज। इस अंत के दिनों में परमेश्वर सिर्फ तुझे ही नहीं, तेरे साथ में तेरे पूरे घराने को वो आशीषित करना चाहता है। ನಿನ್ನ ಜೊತೆಯಲ್ಲಿ ನಿನ್ನ ಇಡೀ ಕುಟುಂಬವನ್ನು ರಕ್ಷಿಸಬೇಕು, ನಿನ್ನ ಇಡೀ ಕುಟುಂಬ ಉದ್ಧಾರ ಆಗಬೇಕೆಂಬುದಾಗಿ ಆತನು ಬಯಸುವಂತನಾಗಿದ್ದಾನೆ। हाउ इट इज पॉसिबल, कैसे हो सकता है? पॉल और सिलास जो है रात में प्रार्थना कर रहे हैं। अगेन एक्ट्स चैप्टर 16 वी हर्ड फ्रॉम लूक 16, नाउ कम टू एक्ट्स चैप्टर 16। प्रेरितों के काम उसके 16वें अध्याय में आएंगे। पॉल और सिलास रात में आराधना कर रहे हैं, जेल के अंदर है, उनके हाथ पैर बांधे गए हैं। लेट मी बी वेरी शॉर्ट, ಬಹಳ ಕ್ಲುಪ್ತವಾಗಿ ಹೇಳ್ತೀನಿ। ಅವರ ಕೈ ಕಾಲುಗಳು ಬಹಳ ಸರಪಣೆಯಿಂದ ಕಟ್ಟಲ್ಪಟ್ಟಿವೆ, ಆದ್ರೆ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಬಹಳ ದೊಡ್ಡ ಭೂಕಂಪ ಜರುಗಿ ಆ ಒಂದು ಸರಪಣೆಗಳು ಬಿಚ್ಚಲ್ಪಡುತ್ತವೆ, ಕದಗಳು, ಬಾಗಿಲುಗಳು ತೆರೆಯಲ್ಪಡುತ್ತವೆ। ಯಾವ ಕ್ಷಣದಲ್ಲಿ ಬಾಗಿಲುಗಳು ತೆರೆಯಲ್ಪಟ್ಟವೋ
ದೊಡ್ಡ ಮಹಾಶಬ್ದವಾಯಿತು. ಅಲ್ಲಿರುವಂತ ಒಬ್ಬ ಸೈನಿಕನು, ಒಬ್ಬ ಸೇನಾಪತಿಯು, ಆತನಿಗೆ ಗೊತ್ತಾಯಿತು ಈಗ ಇಲ್ಲಿರುವಂತ ಈ ಅಪೊಸ್ತಲರು ಓಡಿ ಹೋದ್ರೆಂಬುದಾಗಿ. ಆದ್ರಿಂದ ಅವನು ತಕ್ಷಣ ಒಂದು ಕತ್ತಿ ತೆಗೆದುಕೊಂಡು ತನ್ನನ್ನು ತಾನು ಕೊಲ್ಕೋಬೇಕೆಂಬುದಾಗಿ ಅವನು ಆಲೋಚನೆ ಮಾಡಿಕೊಂಡ. जैसे उस सिपाही को पता चला कि जो कैदी थे वो यहाँ से भाग गए, ये सोचकर वो एक चाकू लेकर अपने आप को मारने गया. तुरंत पौल उससे रोकता है, हे हेलो, डोंट हार्म योरसेल्फ, ನಿನ್ನನ್ನು ನೀನು ಹಾನಿ ಮಾಡ್ಕೋಬೇಡ. वी हैव नॉट गॉन एनीवेयर, वी आर हियर. जिस पल में उसे पता चलता है कि वो लोग यहाँ पर है, उस सैनिक को, उस सिपाही को पता चलता है कि ये जिंदा परमेश्वर की आराधना कर रहा है. जिस परमेश्वर प्रभु यीशु मसीह ने इनके लिए ये जेल के द्वार को खोल दिया, ಕರ್ತನು ಯೇಸು ಇವರ ಸಲುವಾಗಿ ಈ ಸೆರೆಮನೆಯ ಬಾಗಿಲುಗಳನ್ನು, ಈ ಕದಗಳನ್ನು, ಈ ಸರಪಣಿಗಳನ್ನು ಬಿಚ್ಚಿದ್ದಾನೆ ಎಂಬುದಾಗಿ ಗೊತ್ತಾದಾಗ, now listen to this, the message is, the title is, वो सवाल करता है, what shall I do to be saved? ನಾನು ರಕ್ಷಣೆ ಹೊಂದುವುದಕ್ಕಾಗಿ ಏನ್ ಮಾಡಬೇಕು? क्या करूं मैं उद्धार पाने के लिए? That is a question. और तब पौल सिलास उसे कहते हैं, प्रभु यीशु मसीह पर विश्वास कर, तब तू तेरा घराना उद्धार पाएगा. I repeat, believe in Jesus Christ, then you and your household will be saved. ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು, ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದ್ದಾಗಿದೆ. ಆ ರಾತ್ರಿ ಎಲ್ಲ ಉಪದೇಶ ಮಾಡಿದ್ರು. ಆ ಉಪಚಾರ ಮಾಡಿದ ಸಿಪಾಯಿ ಅವ್ರಿಗೋಸ್ಕರ ಬೆಳಿಗ್ಗೆ ಆದ ನಂತರ ಇಡೀ ಮನೆಯವರು ದೀಕ್ಷಾಸ್ಥಾನ ಹೊಂದಿ ಯೇಸುವನ್ನು ನಂಬಿದ್ರು ಎಂಬುದಾಗಿ ನೋಡುತ್ತೇವೆ. ಥ್ರೂ ಒನ್ ಮ್ಯಾನ್, ಒಬ್ಬ ವ್ಯಕ್ತಿಯಿಂದ ಇಡೀ ಮನೆಯು ರಕ್ಷಿಸಲ್ಪಟ್ಟದು ಎಂಬುದಾಗಿ, ಒಬ್ಬ ವ್ಯಕ್ತಿಯ ಸಮರ್ಪಣೆಯಿಂದ ಇಡೀ ಮನೆಯವರು ರಕ್ಷಿಸಲ್ಪಟ್ಟಿದ್ರು ಎಂಬುದಾಗಿ. साल्वेशन इज फॉर एवरीवन, उद्धार जो है सभी के लिए है. अगर आप विश्वास करोगे, एक भाई होने के नाते, एक पिता होने के नाते, एक पत्नी होने के नाते, एक माँ होने के नाते, एक बहन होने के नाते, लेट मी से, इफ यू बिलीव इन जीसस, योर होल हाउस होल्ड विल बी सेव्ड. आपका पूरा घराना बचाया जाएगा. और मेरी कंसर्न ये है, ದುನಿಯಾ बहुत ಬುರಿ ಮಹಾಮಾರಿ से ಗುಜರೆ, ಬಹಳ ಭಯಂಕರವಾದಂತ ವ್ಯಾಧಿಗೆ ಒಳಗಾಗಿ ಕಷ್ಟದಿಂದ ನಾವು ಹಾದು ಹೋಗ್ತಾ ಇದ್ದೀವ್ರಿ. ಆದ್ರೆ ಈ ಕಷ್ಟಗಳ ಮಧ್ಯದಲ್ಲಿ ದೇವರು ಮನೆಯ ಬಾಗಿಲುಗಳನ್ನು ಮುಚ್ಚಿಟ್ಟಿದ್ದಾನ, ಓಣಿಗಳನ್ನು ಮುಚ್ಚಿಟ್ಟಿದ್ದಾನೆ, ಕುಟುಂಬಗಳನ್ನು ಜೊತೆಯಾಗಿಟ್ಟಿದ್ದಾನ, ಮನೆಯವರನ್ನು ಜೊತೆಯಾಗಿಟ್ಟಿದ್ದಾನ, ಗಂಡ ಹೆಂಡತಿಯರನ್ನು ಜೊತೆಯಾಗಿಟ್ಟಿದ್ದಾನ. ಕೆಲವರು ಬಹುಶಃ ಇಟ್ಸ್ ವೆರಿ सैड, कुछ लोग यहाँ काम की वजह से फंस गए हैं, कोई स्टडीज करियर की वजह से फंस गए, अपने घर तक आप पहुंचे नहीं होंगे, बट स्टिल you are united, you are connected with your family. I praise God because I know some of you are stuck somewhere in different parts of India. ಬಹಳ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ಸಿಕ್ಕಿ ಬಿದ್ದಿರಬಹುದು, ಬಟ್ ಈ ದಿವಸಗಳಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಒಂದಾಗಿಟ್ಟಿದ್ದಾನ. ಗಂಡ ಹೆಂಡತಿ ಮಕ್ಕಳು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂತ ಒಂದು ಅವಕಾಶ ಇರ್ತಿರ್ಲಿಲ್ರಿ. ಇವತ್ತು ಜೊತೆಯ ಮನೆಯ ಅಂಗಳದಲ್ಲಿ, ಮನೆಯ ಸ್ಥಳದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿಕೊಂಡು ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಹೇಳ್ತಾ ಇದ್ದೇವೆ. There were times there don't used to be a family prayer. कुछ हालात ऐसे थे कि कुछ घरों में प्रार्थना नहीं होती थी, फैमिली प्रेयर नहीं होता था, लेकिन आज जो है घरों में प्रार्थना प्रेयर हो रही है. आज सब लोग इकट्ठे होकर, कोई भी टेढ़ा सा टेढ़ा भाई भी क्यों ना रहने दो, कहीं ना कहीं कोने में बैठकर जो है प्रार्थना के लिए वो इन्वॉल्व होता है. Praise be to God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Because in this horrible situation, ಈ ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಯೇಸು ನಿನ್ನನ್ನು ರಕ್ಷಿಸಬೇಕು, ನಿನ್ನ ಮನೆಯವರನ್ನು ರಕ್ಷಿಸಬೇಕು, ನಿಮ್ಮನ್ನು ಕಾಪಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾನ್ರಿ. And in the midst of all this situation, just try to understand, I want to pass on a very hope for such some families. कुछ परिवारों के लिए मैं उम्मीद की, एक आशा की बातें बताना चाहूंगा. अगर मान लो परिवार में एक सदस्य कोई बीमारी से अगर झुलस रहा है, तो पूरा परिवार डिस्टर्ब होता है, पूरा परिवार घबरा रहा है, पूरा परिवार टेंशन में आ रहा है, और उस घर में अशांति फैल रही है, उस घर में अनबन हो रहे हैं, उस घर में एक तरह का माहौल बिगड़ रहा है, उस घर में पूरा खुशी का एक अवसर है, फिर वो लोग खो रहे हैं. But today I want to tell you, if you believe in Jesus, your family will be saved. ನೀನು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದೆ ಆದ್ರೆ ನಿನ್ನ ಕುಟುಂಬವು ರಕ್ಷಿಸಲ್ಪಡುವಂತದ್ದಾಗಿದೆ. ಯುವರ್ ಡಿಸಿಷನ್ ಇಸ್ ಇಂಪಾರ್ಟೆಂಟ್. ನಿನ್ನ ನಿರ್ಣಯ ಬಹಳ ಮುಖ್ಯವಾಗಿದೆ. डोंट थिंक अ ग्रुप ऑफ डिसीजन. मैं पूरे घराने का निर्णय की बात नहीं कर रहा हूं, सिर्फ आप अकेले, आप सब लोग मिलकर सुन रहे परवाह नहीं, बट आपका निर्णय, आपकी आत्मिकता, आपका प्रार्थना का जीवन, आपका परमेश्वर के ऊपर भक्ति, आपके परमेश्वर के ऊपर का भरोसा, ನಿನ್ನ ನಂಬಿಕೆ ಕ್ರಿಸ್ತನ ಮೇಲೆ, ನಿನ್ನ ಭರವಸೆ ಕ್ರಿಸ್ತನ ಮೇಲೆ ಬಹಳ ಇಂಪಾರ್ಟೆಂಟ್, ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ನಿನ್ನ ನಿರ್ಣಯ ನಿನ್ನ ಕುಟುಂಬದಲ್ಲಿ ಅನೇಕ ಬದಲಾವಣೆಯನ್ನು ತರುವಂತದ್ದಾಗಿದೆ. ನಿನ್ನ ನಂಬಿಕೆ, ನಿನ್ನ ಸಮರ್ಪಣೆ, ನಿನ್ನ ಪ್ರಾರ್ಥನೆ ನಿನ್ನ ಇಡೀ ಕುಟುಂಬವನ್ನು ಬದಲಾಯಿಸುವಂತದ್ದಾಗಿದೆ. ಯಾಕಂದ್ರೆ ನಿನ್ನ ಸಮರ್ಪಣೆ ಮೂಲಕ ನಿನ್ನ ಕುಟುಂಬ ರಕ್ಷಿಸಲ್ಪಡುವಂತದ್ದಾಗಿದೆ.
I have so many stories, but these are all again common things. बहुत सामान्य चीजें, because I always try to be very simple in my sermon, because मैं इतना बड़ा ज्ञानी नहीं हूँ कि बड़ी बड़ी बातों को मैं बताऊं. लोगों के हृदय तक पहुंचने वाले बातों को मैं हमेशा सोचता हूँ. And I am very simple this morning with my sermon. 3-point sermon. 3 ಕುಟುಂಬಗಳಿದ್ದಾವ್ರಿ. ಬಹಳ ಕ್ಲುಪ್ತವಾಗಿ ಹೇಳ್ತೀನಿ, ಬಹಳ ಉದ್ದ ಹೇಳಕ್ ಇಷ್ಟ ಇಲ್ಲ ನನಗೆ. 3 families, they are saved by one faith. 3 परिवार एक व्यक्ति की वजह से, घर का एक सदस्य की वजह से पूरा घराना बच गया. और वो व्यक्ति नोहा का परिवार, राहब का परिवार और जक्काई का परिवार. ನೋಹನ ಕುಟುಂಬ, ರಾಹಬಳ ಕುಟುಂಬ, ಜಕ್ಕಾಯನ ಕುಟುಂಬ. ಮೊದಲನೇದಾಗಿ ನೋಹನ ಕುಟುಂಬ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಿಂದ ಹಿಡ್ಕೊಂಡು 9ನೇ ಅಧ್ಯಾಯದವರೆಗೆ ಇಡೀ ಚರಿತ್ರೆ ಉಂಟು. पूरा इतिहास है. उत्पत्ति का किताब उसके 6वें अध्याय से लेकर 9वें अध्याय तक. एंड बाइबल सेज इन Hebrews chapter 11 verse says, Noah believed God. ನೋಹನು ದೇವರನ್ನು ನಂಬಿದನು. ನೋಹನು ಯೆಹೋವನನ್ನು ನಂಬಿದನು. ನೋಹನು ಯೆಹೋವನ ಮೇಲೆ ಭರವಸೆ ಬಿಟ್ಟಿದನು. ಆತನಿಗೋಸ್ಕರ ಒಂದು ಒಳ್ಳೆ ವಾಕ್ಯ ಬರೆದಿದೆ. 6ನೇ ಅಧ್ಯಾಯದ 9ನೇ ವಚನ ಕೇಳಿಸ್ಕೊಡ್ರಿ. ನೋಹನು ತಪ್ಪಿಲ್ಲದವನು, ದೇವರ ಜೊತೆ ನಡೆದವನು, नीतिवंतनागिದ್ದನು. सुनिएगा, नोहा निर्दोष था, परमेश्वर के संग चलने वाला धर्मी व्यक्ति था. वन मैन. एंड एट द एज ऑफ 500, वो 500 साल की उम्र में था, तब ये शेम, हाम, हेफेत नामक के बच्चों का संतानों को उसने पा लिया और उनका ब्लेसिंग उसने पाया. और उसी पल में कहीं ना कहीं परमेश्वर जो है 7वें अध्याय में जब हम आते हैं तो ऑलरेडी परमेश्वर ने 6वें अध्याय में डिक्लेयर किया है. और 7वें अध्याय में इंसिडेंट होता है कि एक बहुत बड़ा जल प्रलय होने वाला है. ಬಹಳ ದೊಡ್ಡ ಜಲ ಪ್ರಳಯವಾಗುವಂತದಾಗಿದೆ. ಈ ಲೋಕದ ಪಾಪ ನನ್ನ ಕಣ್ಣೆದುರಿಗೆ ಬಂದಿದೆ, ಆದ್ರಿಂದ ನಾನು ಈ ಲೋಕವನ್ನು ಸಂಹಾರ ಮಾಡ್ಲಿಕ್ಕಿದ್ದೇನೆ. मैं इस पूरे मेरे सृष्टि को, मेरे इन सारे लोगों का मैं नाश करने वाला हूं, लेकिन तू और तेरा घराना बचाया जाएगा. I know many of us have seen these days in दिनों में WhatsApp के थ्रू से, Facebook और मैसेजेस में हम नोहा के परिवार, नोहा's family लॉकडाउन 40 days करके बार बार हमने सुना होगा. लेकिन मैं ध्यान वहां पर नहीं लेकर जाना चाहूंगा. बट लिसन टू दिस वेरी केयरफुली. एक व्यक्ति का विश्वास, एक व्यक्ति का भरोसा, एक व्यक्ति का चाल चलन, एक व्यक्ति की भक्ति जो है, एक व्यक्ति का धार्मिकता जो है, उसके पूरे परिवार को बचा रहा है. एंड टू बी वेरी शॉर्ट, बाइबल बताती है कि जब पूरा समय हो चुका, बाइबल सेज इन चैप्टर 7 वर्स 7ನೇ ಅಧ್ಯಾಯದ ಭಾಗದಲ್ಲಿ ನೋಡಬೇಕಾಗಿದೆ. ಆದ್ರೆ ಇಟ್ ಸೇಸ್ he is now 600 years, 600 ವರ್ಷದವನಾಗಿದ್ದಾಗ ವರ್ಷದ 2ನೇ ತಿಂಗಳಿನ 17ನೇ ದಿವಸ ಜಲ ಪ್ರಳಯ ಪ್ರಾರಂಭವಾಯಿತು. 40 ದಿವಸ ಹಗಲು ರಾತ್ರಿ ಮಳೆ ಬಂತು ಎಂಬುದಾಗಿ. Now listen to this very carefully. 100 साल लगे, ऑलमोस्ट 100 साल का हिसाब हम लगाते हैं, ऐसा अंदाजा हमें लगता है. इट हैज टेकन ऑलमोस्ट 100 ವರ್ಷಗಳ ಸಮಯ ರೀ. 100 ವರ್ಷಗಳ ಕಾಲ ನೋಹ ಹಡಗನ್ ಕಟ್ತಾ ಇದ್ದ, ಕಟ್ಟಿಗೆಗಳನ್ನು ಕೂಡಿಸ್ತಾ ಇದ್ದ, ಏನೋ ಆಲೋಚನೆಗಳನ್ನು ಮಾಡ್ತಿದ್ದ, ಕಿಟಕಿಗಳನ್ನು, ಬಾಗಿಲುಗಳನ್ನು ತಯಾರು ಮಾಡ್ತಾ ಇದ್ದ, ಒಂದೊಂದು ಕೋಣೆ, ಒಂದೊಂದು ಮನೆ, ಒಂದೊಂದು ಮೂಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದ. ಆತನ ಕೆಲಸ ಮಾಡುವಾಗ ಯಾವಾಗ ಮಕ್ಕಳಲ್ಲಿ ಹೇಳಲಿಲ್ಲ ನಾನು ಕೆಲಸ ಮಾಡಲ್ಲ, ಮಕ್ಕಳು ಹೆಂಡತಿಯವರು ಹೇಳಲಿಲ್ಲ ನಾವು ಕೆಲಸ ಮಾಡಲ್ಲ, ಸ್ವತಃ ಹೆಂಡತಿನೂ ಹೇಳಲಿಲ್ಲ ನಾವು ಕೆಲಸ ಮಾಡಲ್ಲ. ಆದ್ರೆ ಆತನೊಬ್ಬನ ನಡತೆ ನೋಡ್ರಿ, ಕೇಳಿಸ್ಕೊಳ್ರಿ. ಆತನೊಬ್ಬನ ನಂಬಿಕೆ ನೋಡ್ರಿ, ಆತನೊಬ್ಬನ ದೃಢ ನಿಶ್ಚಯ, ಆತನೊಬ್ಬನ ಭರವಸೆ, ಆತನೊಬ್ಬನ ನೀತಿವಂತಿಕೆಯ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿತ್ತು. God was pleased from the life of Noah. And that is the reason he waited patiently. नोहा इंतजार किया, धीरज रखा उसने. लोग आकर शायद टट्टा उड़ाए होंगे, लोग आकर मजाक कर रहे होंगे. 100 साल के अंत में बड़ा सा जहाज खड़ा होके तैयार भी हो गया और लोग आकर पूछ रहे ये क्या कर रहा है, तू क्या बांध रहा है, क्या होने वाला है. शायद उसने 100 साल के बीच में कहीं ना कहीं डेफिनेटली उसने प्रीच किया है, लोगों को बताया परमेश्वर का प्रकोप आने वाला है, परमेश्वर पूरी दुनिया को नाश करने वाला है, पापों से तौबा करो, मन को फेरो, अपने आप को परमेश्वर की ओर मोड़ो. नो, कोई नहीं सुने, किसी ने ध्यान नहीं दिया. सबने ನೋಹ का मजाक उड़ा. ಎಲ್ಲರೂ ನೋಹನ ಮಾತನ್ನು, ನೋಹನ ಕೆಲಸಗಳನ್ನು ತುಚ್ಛವೆಂದೆಣಿಸಿದರು. and then due time when the rain came, 40 days के लिए जब हुआ बारिश, बाइबल बताती है उसका पूरा घराना, everything God provided. we are listening, right? हम लोग ने मैसेज को सुना कि 40 दिन और रात वो जहाज के अंदर थे. सिर्फ उन 8 लोगों के लिए ही नहीं, जितने जानवर, पशु, प्राणी, पक्षियां, जो कुछ भी उस जहाज के अंदर था, सबके लिए यहोवा यीरे ने बंदोबस्त करके रखा था. हालेलुया. ಬರೀ 8 ಜನರ ಸಲುವಾಗಿ ಅಲ್ರಿ, ಇಡೀ ಮನೆಯವರ ಸಲುವಾಗಿ, ಇಡೀ ಕುಟುಂಬದ ಸಲುವಾಗಿ
ನಮ್ಮ ಯೆಹೋವ ದೇವರು ಎಲ್ಲವನ್ನು ಆ ಒಂದು ನಾವೇ ಒಳಗೆ ಸಿದ್ಧ ಮಾಡಿದ್ದನು. ಹೌ? ಬಿಕಾಸ್ ಆಫ್ ಒನ್ ಮ್ಯಾನ್, ಬಿಕಾಸ್ ಆಫ್ ಒನ್ ಮ್ಯಾನ್ಸ್ ಎಫರ್ಟ್. ಒಬ್ಬ ವ್ಯಕ್ತಿಯ ಪ್ರಯತ್ನಗಳ ಕಾರಣ. ನೀನೊಬ್ಬ ತಂದೆ ಆಗಿದ್ದು ಕೇಳಿಸ್ಕೋಪ, ನಿನ್ ಮನೆಗೆ ಒಂದು ಯಜಮಾನವಾಗಿದ್ದು ಕೇಳಿಸ್ಕೊ. ನಿನ್ ಲೈಫ್ ಎಷ್ಟು ಮುಖ್ಯವಾಗಿದೆ ಗೊತ್ತುಂಟಾ? ನೀನ್ ಎಷ್ಟು ಅಲಕ್ಷ್ಯ ಭಾವದಿಂದ ಜೀವಿಸ್ತಾ ಇದ್ದಿ ಗೊತ್ತುಂಟಾ? ನಿನಗೆ 50 ವರ್ಷ ಆಗಿದೆ, ನಿನಗೆ 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ಸಾರಿ ಟು ಸೇ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಮನೆಗೆ ಯಜಮಾನನಾಗಿದ್ದು, ಸಭೆಗೆ ಹಿರಿಯನಾಗಿದ್ದು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿಟ್ಕೊಂಡು ನಡಿತೀನಂತ ಆಲೋಚನೆ ಮಾಡುವಂತ ನಾನು, ನೋಹನ ನಡತೆ ತಪ್ಪಿಲ್ಲದವನು, ದೇವರ ಜೊತೆ ನಡೆಯುವಂತವನು, ನಿರ್ದೋಷಿಯಾಗಿ ನೀತಿವಂತನಾಗಿ ಜೀವಿಸ್ಬೇಕು. ಎಲ್ಲಿವರೆಗೆ ನನ್ನ ನಡತೆಯು ಸರಿಯಾಗಲ್ವೋ, ಐ ಆಮ್ ಸಾರಿ ಟು ಸೇ, ಆಫ್ ಕೋರ್ಸ್ ಒಂದು ಒಳ್ಳೆ ಹೆಂಡತಿ ಇರ್ಬೋದು, ಒಳ್ಳೆ ಮಕ್ಕಳು ದೇವರು ನಂಬಿರೋರು ಇರ್ಬೋದು, ಆದ್ರೆ ಅವ್ರ ಜೊತೆಯಲ್ಲಿ ಒಂದು ಕುಟುಂಬದ ಯಜಮಾನ ರಕ್ಷಣೆ ಹೊಂದೋದು ಬಹಳ ಅಗತ್ಯ. ನಿನ್ನ ನಡತೆಯು, ನಿನ್ನ ನಂಬಿಕೆಯು ನಿನ್ನ ಕುಟುಂಬವನ್ನು ರಕ್ಷಿಸಲಿಕ್ಕೆ ಕಾರಣವಾಗಿದೆ. हम सोच सकते तो चलो ठीक है, मेरा जीवन तो खराब है, ನಾನಾದ್ರೆ ಕೆಟ್ಟೋಗಿನಿ, ಅಯ್ಯ ಏನು ಹೇಳ್ತಾ ಇದ್ದೇನೆ, ನಾನು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ನಾನು ಹೆಂಡತಿ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ನಾವೆಲ್ಲರೂ ಸಭೆಯಲ್ಲಿ ದುಡಿತಾ ಇದ್ದೀವಿ. ನೋ ನೋ ನೋ, every person has to work his own salvation. प्रत्येक व्यक्ति रे, आई एम सॉरी टू से, मैं सही हूँ गलत, मेरा उद्धार का मेहनत मुझे करना है, मेरी पत्नी का उद्धार का मेहनत वो खुद करेगी, और मेरा परिवार को बचाया जाना ये मेरी प्रार्थना, ये मेरा बोझ है, मेरा दर्द है, मेरा हमेशा प्रभु से विनती है. Every man has to work his own salvation. ಪ್ರತಿಯೊಂದು ವ್ಯಕ್ತಿ ತನ್ನ ನಂಬಿಕೆ, ತನ್ನ ಒಂದು ರಕ್ಷಣೆಗಾಗಿ ದುಡಿಯುವಂಥದ್ದು ಬಹಳ ಅಗತ್ಯವಾಗಿದೆ ಎಂಬುದಾಗಿ. ನೋಹ ಎಷ್ಟು ಒಳ್ಳೆಯವನಾಗಿದ್ದು, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಕುಂದಿ ಹೋಗ್ಲಿಲ್ಲ, ಬಿದ್ದು ಹೋಗ್ಲಿಲ್ಲ. ಜನರು ತಮಾಷೆ ಮಾಡಿದ್ರು, ಜನರು ಚೇಷ್ಟೆ ಮಾತಾಡಿದ್ರು, ಜನರು ಹೀಯಾಳಿಸಿದ್ರು, ಜನರು ಬಂದು ಏನೇನೋ ಆತನಿಗೆ ಅಂದ್ರು. ಆದ್ರೆ ನೋಹ ಯೆಹೋವನನ್ನು ನಂಬಿದನು, ದೇವರ ಜೊತೆ ನಡ್ಕೊಂಡ, ಕೆಲಸ ಮಾಡಿದ, ತಯಾರಾದ, ಸಿದ್ಧನಾದ. ಆದ್ರೆ ಕೊನೆಗಳಿಗೆವರೆಗೂ ದೇವರು ಆತನ ಕೈ ಬಿಡಲಿಲ್ಲ. ನೋಹನ ಮೂಲಕ, ನೋಹನ ಕುಟುಂಬದ ಮೂಲಕ ಈ ಲೋಕದ ವಂಶ ಮುಂದುವರಿತು ಎಂಬುದಾಗಿ. ಹೌ? ಬಿಕಾಸ್ ಆಫ್ ಒನ್ ಮ್ಯಾನ್ಸ್ ಫೇತ್, ಒಬ್ಬ ನಂಬಿಕೆಯ ಕಾರಣದಿಂದ. ಅದರಿಂದ ನೋಹನ ಕುಟುಂಬ ರಕ್ಷಿಸಲ್ಪಟ್ಟಿತು. ಎರಡನೇದಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನಂತಂದ್ರೆ ಎರಡನೇ ಕುಟುಂಬ ನೋಡ್ತೀವಿ, ರಾಹಾಬಳ ಕುಟುಂಬ. ಅಂಡ್ ವೆನ್ ಯು ಲಿಸನ್ ಟು ರಾಹಾಬಳ ವ್ಯಕ್ತಿಯ ಹೆಸರನ್ನು ಕೇಳುವಾಗ ಒಳ್ಳೆಯವಳಲ್ಲ, ವ್ಯಭಿಚಾರಣೆಯಾದಂತ ಸ್ತ್ರೀಯು, ಕೆಟ್ಟ ಕೆಲಸ ಮಾಡುವಂತವಳು, अन्य मतदवಳು, विग्रहाराधकಳು, बहुत बुरी स्त्री है, अच्छा काम नहीं करती है, बुरे कामों में डूबी हुई है, गंदे आदतों में फंसी हुई है, कितनों के परिवार को वो बिगाड़ के रखी है, कितने पुरुषों के साथ में उसका गैर संबंध को रखते हुए उसने बुरा काम किया है. वो एक वैश्या, उस शहर के एक वैश्या का दर्जा उसका वहां पर है. सुनिएगा ध्यान से, पूरे समाज के लिए, पूरी दुनिया के लिए वो एक तिरस्कृत, धिक्कारी हुई एक स्त्री होगी, लेकिन परमेश्वर की दृष्टि में कहीं ना कहीं उसके लिए कुछ वैल्यू है. एंड द टाइम जब आता है, ಯಾವಾಗ ಸಮಯ ಬರ್ತದೆ, ಆ ಇಬ್ಬರು ಗೂಢಚಾರರು ಆ ಯೆರಿಕೋ ಪಟ್ಟಣಕ್ಕೆ ಬರುವಾಗ ಪಟ್ಟಣವನ್ನು ಸಂಧಿಸಿಕೊಂಡು ಹೋಗಬೇಕೆಂಬುದಾಗಿ ಆ ಇಬ್ಬರು ಗೂಢಚಾರರನ್ನು ತನ್ನ ಮನೆಯಲ್ಲಿ ಇಳಿಸ್ಕೊಳ್ತಾಳೆ. वो दो व्यक्तियों को जो शहर पना को देखने के लिए आए थे, वो दोनों स्पाइस को वो अपने घर में ठहराती है. और ठहराने के बाद इस बात का घोषणा करते हैं, इस बात को कहते हैं, सुनिएगा ध्यान से, कि मैंने तो तुम्हारे यहोवा परमेश्वर को जाना है, वो सच्चा है, वो धर्मी है, वो भला है, और मैं जानती हूं कि ये देश जो है तुम्हारा होने वाला है. आई बिलीव इन योर गॉड. हु इज सेइंग? अ नॉन बिलीवर, अ पैगन वर्शिपर, एक मूर्तियों की पूजा करने वाली एक स्त्री जो है, इन लोगों को एक अच्छी बात कह रही है कि मैं तुम्हारे यहोवा परमेश्वर को जानती हूं, ನಾನು ನಿಮ್ಮ ದೇವರನ್ನು ಕಂಡಿದ್ದೇನೆ, ನೋಡಿದ್ದೇನೆ, ನಂಬಿದ್ದೇನೆ ಎಂಬುದಾಗಿ. ಆದ್ರೆ ಇವತ್ತಿನ ದಿವಸ ನಾನು ನಿಮ್ಮನ್ನು ಈ ಮನೆಯಲ್ಲಿ ಇಳಿಸಿ ಕಾಪಾಡಿದ್ಯಾದ್ರೆ ದಯಮಾಡಿ ನೀವು ಈ ದೇಶದ ಮೇಲೆ, ಈ ಒಂದು ರಾಷ್ಟ್ರದ ಮೇಲೆ ನೀವು ಆಕ್ರಮಣ ಮಾಡಕ್ಕೆ ಬರುವಾಗ ನನ್ನ ಮನೆಯವರನ್ನು ಉಳಿಸ್ರಿ, ನಮ್ಮ ಕುಟುಂಬವನ್ನು ಉಳಿಸ್ರಿ ಎಂಬುದಾಗಿ. ಆದ್ದರಿಂದ ಯಾವ ಕಿಟಕಿಯಿಂದ ಇಬ್ಬರನ್ನ ಆಕೆ ಬಿಡ್ತಾಳೋ ಅಲ್ಲಿ ಅವರು ಆಕೆಗ ಕೆಂಪು ದಾರವನ್ನು ಕಟ್ಟಿಡು ಎಂಬುದಾಗಿ ತಿಳಿಸುವಂತವರಾಗಿದ್ದಾರೆ. उस घर के खिड़की से जब वो दोनों को छोड़ती है, उसी खिड़की के पास में एक लाल कलर का जो है धागा तो यहाँ पर बांधे रखना. जब हम लोग आएंगे इस घर में, इस निशानी को, इस सिंबल को देखकर जो भी इस घर में तेरे साथ रहेंगे वो सारे लोग बचाए जाएंगे. हालेलुया, प्रेज द लॉर्ड. लिसन टू दिस वेरी केयरफुल. प्रिय भाई, प्रिय बहन, अब सुनिएगा. आप कितने लोग अपने घर में कोई है जो भटके हुए हैं, घर में कोई है जो बिगड़ालू है, घर में कोई है जो जिनका लाइफस्टाइल ठीक नहीं है, घर में कोई है जिसके बारे में सुनकर जो समाज में उसे धिक्कारता है, समाज में उसके ऊपर थूकता है.
Why? Because my life is not good. I have spoiled my life. But still Jesus wants to give hope for your life. ಇವತ್ತಿನ ದಿವಸ ಅಂತ ಕೆಟ್ಟು ಹೋಗಿರುವಂತ, ತಪ್ಪಿ ಹೋಗಿರುವಂತ, ಪಾಪದಲ್ಲಿ ಮುಳುಗಿರುವಂತ, ಘೋರ ಕೆಟ್ಟ ಕೆಲಸಗಳನ್ನು ಮಾಡುವಂತ, ಕೆಟ್ಟ ಚಟಗಳಲ್ಲಿ ಒಳಗಾಗಿರುವಂತ, ಅಂಧಕಾರದ ಶಕ್ತಿಗಳಲ್ಲಿ ಬಿದ್ದು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡುವಂತ ನಿನ್ನ ಜೀವಿತಕ್ಕೆ ದೇವರೊಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಓನ್ಲಿ ವಿತ್ ಒನ್ ಕಂಡೀಷನ್. ಇಫ್ ಯು ಬಿಲೀವ್ ಇನ್ ಯಾಹವೆ ಗಾಡ್, ಇಫ್ ಯು ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್. ಒಂದೇ ಒಂದು ಕಂಡೀಷನ್. ಅದೇನಂತಂದ್ರೆ ನೀನು ಯೇಸು ಕ್ರಿಸ್ತನನ್ನು ನಂಬಿದೆ ಆದ್ರೆ, ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಟ್ಟಿದೆ ಆದ್ರೆ, ಯೇಸು ದೇವರನ್ನು ನೀನು ನಂಬು ನಡ್ಕೊಂಡಿದೆ ಆದ್ರೆ ನೀನು ರಕ್ಷಿಸಲ್ಪಡುವಿ. ರಾಹಬಳ ಹೆಸರು ಸರಿ ಇರಲಿಲ್ಲ, ರಾಹಬಳ ವ್ಯವಸಾಯ ಸರಿ ಇರಲಿಲ್ಲ, ರಾಹಬಳ ಕೆಲಸ, ಆಕೆ ನಡವಳಿಕೆ ಸರಿ ಇರಲಿಲ್ಲ. ಇಫ್ ಐ ಹ್ಯಾವ್ ಟು ಸೇ ಕಂಪೇರಿಂಗ್ ಟು ನೋಹ, ಅಗರ್ ಮೈ ಶಬ್ದಕ್ಕೂ ಬೋಲು ಕನ್ನಡದಲ್ಲಿ ಹೇಳ್ತೀನಿ, ತಪ್ಪಿದ್ದವಳು, ದೇವರ ಜೊತೆ ನಡೆಯಲಾರದವಳು, अनीतिवंतड़ो, वो गुनाह करने वाली, गलत स्त्री थी, परमेश्वर के साथ नहीं चलती थी, और वो एक अधर्मी स्त्री थी. और ऐसे स्त्री के जिंदगी में भी यहोवा परमेश्वर उद्धार ला सकता है. तो इससे बढ़कर संदेश क्या चाहिए आपको? ಇಂಥ ಒಂದು ಸ್ತ್ರೀಯಳ ಜೀವಿತದಲ್ಲಿ ದೇವರು ರಕ್ಷಣೆ ತರಲಿಕ್ಕೆ ಸಿದ್ಧನಾಗಿದೆಯಾದ್ರೆ ಇದಕ್ಕಿಂತ ಹೆಚ್ಚಾದಂತ ಮಾತೇನು ಬೇಕು? केळस्कोळ्री. हिब्रूस चैप्टर 11 वर्स 31 इट सेज, इब्रानियों के पत्र उसके 11वें अध्याय के 31वें पद में लिखा है, बिकॉज शी बिलीव्ड इन गॉड, देवरನ್ನು ನಂಬಿದ ಕಾರಣ ಅವಳು ನಾಶವಾಗಲಿಲ್ಲ. उसने यहोवा परमेश्वर पर विश्वास किया, इसलिए वो नाश नहीं हुई. प्रेज बी टू गॉड. अगर आप अपने जीवन में बचाया जाना चाहते हो, आपका रखवाली होना है, आपका उद्धार होना है, आपको यहोवा परमेश्वर पर विश्वास करना बहुत जरूरी है. किस हद तक विश्वास किया, किस हद तक उसका उद्धार हुआ पता है? आई स्टिल वंडर द माइटी काइंडनेस एंड मर्सी ऑफ गॉड. कितना भला है, श्रेष्ठ है हमारा परमेश्वर का एक दया अनुग्रह. पता है, जैसे ही उसने उद्धार का अनुभव किया, उन दो सिपाहियों में से, उन दोनों लोगों में से राहब ने एक के साथ में शादी किया और वो बोआज की माता कहलाई. और आगे की पीढ़ी में हम जाकर देखते हैं तो वो दाऊद की कहीं ना कहीं परदादी कहलाती है. हालेलुया. और सिर्फ वहां तक सीमित नहीं है, उस स्त्री का नाम प्रभु यीशु मसीह के जन्म के वंशावली में जो मत्ती रचित सुसमाचार के पहले अध्याय में दिखता है. ಇನ್ನೇನ್ ಬೇಕ್ರಿ? ದೇವರ ಕೃಪೆ, ದೇವರ ಕಾರ್ಯ, ದೇವರ ಕ್ಷಮಾಪಣೆಯ ಒಂದು ಮನಸ್ಸು ಗೊತ್ತುಂಟ. ಆತನು ಈ ಸ್ತ್ರೀ ಕುಟುಂಬದ ಪರವಾಗಿ ಆಕೆ ಎಷ್ಟರ ಮಟ್ಟಿಗೆ ನಂಬಿದಳು ಅಂತಂದ್ರೆ, ಆಕೆ ಎಂತ ದೊಡ್ಡ ಸ್ಥಾನ ಕೊಟ್ಟನು ಗೊತ್ತುಂಟ. ಆಕೆ ಆ ಇಬ್ಬರು ಗೂಢಾಚಾರರಲ್ಲಿ ಒಬ್ಬನು ಮದುವೆ ಮಾಡಿಕೊಂಡಳು. ಆಕೆ ಬೋವಾಜನಿಗೆ ತಾಯಿ ಅನಿಸಿದಳು. ಆಕೆ ದಾವೀದನಿಗೆ ಏನೋ ಅಜ್ಜಿ, ಗ್ರೇಟ್ ಗ್ರ್ಯಾಂಡ್ ಮಾ ಎಂಬುದಾಗಿ ಆಕೆಗೆ ಸ್ಥಾನ ಸಿಕ್ಕಿತು. ಅಷ್ಟೇ ಮಾತ್ರ ಅಲ್ಲ, ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಬೇಕಾದ್ರೆ, ಲಿಸನ್ ಟು ದಿಸ್, ಸೋ ವಂಡರ್ಫುಲ್. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ ಮೊದಲಿನ ಭಾಗದಲ್ಲಿ 5 ಹೆಣ್ಣು ಮಕ್ಕಳ ಸ್ತ್ರೀಯ ವರ್ಣನೆ ಉಂಟು. ಯೇಸು ಸ್ವಾಮಿ ಈ ಲೋಕದಲ್ಲಿ ಬರಬೇಕಾಗಿದೆ ಆದ್ರೆ ರಾಹಬಳು ಕೂಡ ಕಾರಣಳಾಗಿದ್ದಾಳೆ. If the Messiah can come through the lineage of a sinners, अगर एक मसीहा एक पापियों के वंश के द्वारा आ सकता है, तो आप और मुझ जैसा व्यक्ति, अगर हम अपने घर में कोई पापी हैं, तो आज आपके लिए उद्धार का एक समय प्रभु ने रखा है. उसी की तरह एक घटना हम जक्कई के परिवार में देखते हैं, फिर जक्कई की जिंदगी को देखते हैं, जो ಲೂಕ ರಚಿತ ಸುಸಮಾಚಾರ के 19वें अध्याय में देखने को मिलता है. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಜಕ್ಕೈನ ಕುಟುಂಬ. ಅಂಡ್ ಹೂ ವಾಸ್ ಜಕ್ಕೈಸ್? ಯಾರು ಜಕ್ಕೈನು? ತನ್ನ ಸ್ವಂತ ಲೈಫ್ ಆರಾಮಾಗಿ ಬದುಕಿದ ಟ್ಯಾಕ್ಸ್ ಕಲೆಕ್ಟರ್, ಏನು ಕಡಿಮೆ ಇರಲಿಲ್ಲ, ಐಶ್ವರ್ಯವಂತನಾಗಿದ್ದ, ಹಣ ದೋಚ್ಕೊಳ್ತಾ ಇದ್ದ, ಮೋಸ ಮಾಡ್ತಾ ಇದ್ದ, ಸುಳ್ಳು ಹೇಳ್ತಾ ಇದ್ದ. ಆ ಒಂದು ರೋಮನ್ ಎಂಪೈರ್ಗೆ ಎಷ್ಟು ಒಪ್ಪಿಸಬೇಕಾಗಿತ್ತು ಅಷ್ಟೇ ಒಪ್ಪಿಸ್ತಾ ಇದ್ದ, ಉಳಿದಿರುವಂಥದ್ದು ತನ್ನ ಜೇಬ್ನಲ್ಲಿ ಹಾಕೊಳ್ತಿದ್ದ. ಈ ಲಿವ್ಡ್ ಇನ್ अ वेरी लैविश लाइफ, बहुत आराम का जिंदगी, धन को इकट्ठे करते हुए. टैक्स कलेक्टर, चुंगी लेने वाला व्यक्ति जो है धनवान था, जेरिको सिटी में वास करता था, कोई चीज की कमी घटी नहीं है, सब कुछ ऐशो आराम की जिंदगी है. धोखे से पैसा कमाया, बहुत ज्यादा धोखा दिया है, लोगों का पैसा लूटा है, या फिर यहाँ तक कि रोमन को भी जो सौंपना है एम्पायर को, उसमें से भी वो कहीं ना कहीं चुरा कर अपने जेब में रखा है. लेकिन ऐसा व्यक्ति, उसके कान में एक संदेश मिलता है कि आज इस नगर से, इस जगह से यीशु गुजरने वाले हैं. हालेलुया. ಆತನ ಒಂದು ಸುದ್ದಿ ಕಿವಿಗೆ ಬೀಳುತ್ತೆ, ಈ ಒಂದು ಪಟ್ಟಣದಿಂದ ಯೇಸು ಹಾದು ಹೋಗ್ತಿದ್ದಾನೆ ಎಂಬುದಾಗಿ. And who is Jesus?
ಜೀಸಸ್ ಇಸ್ ಅ ಸೇವಿಯರ್ ಆಫ್ ದಿಸ್ ವರ್ಲ್ಡ್. ಯೇಸು ಈ ಲೋಕದ ರಕ್ಷಕನು. ಯೇಸು ಪಾಪಿಗಳಿಗೋಸ್ಕರ ಬಂದಿದ್ದಾನಂತೆ. ಯೇಸು ಪಾಪಿಗಳ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾನಂತೆ. ಯೇಸು ಪಾಪಿಗಳನ್ನು ಅಪ್ಪಿಕೊಳ್ತಾ ಇದ್ದಾನಂತೆ. ಯೇಸು ಪಾಪಿಗಳ ಜೊತೆ ಊಟ ಮಾಡ್ತಾ ಇದ್ದಾನಂತೆ. ಅದಕ್ಕಿಂತ ಮಿಗಿಲಾಗಿ ಆ 12 ಮಂದಿ ಶಿಷ್ಯರಿದ್ದಾರಲ್ಲ, ಅದರೊಳಗನು ಕೂಡ ಒಬ್ಬ ಸುಂಕದವನಿದ್ದಾನೆ, ಟ್ಯಾಕ್ಸ್ ಕಲೆಕ್ಟರ್. ಆತನ ಹೆಸರು ಮತ್ತಾಯ. ಆತನನ್ನು ಕೂಡ ಆಪ್ತ ಸ್ನೇಹಿತ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದಾನಂತಂದ್ರೆ, ನನ್ನನ್ನು ಆತನು ನೋಡಿದ್ರೆ ಸಾಕು, ಅಥವಾ ನಾನು ಆತನನ್ನು ನೋಡಿದ್ರೆ ಸಾಕು, ನಾನು ಧನ್ಯನಾಗ್ತೀನಿ ಎಂಬ ಒಂದು ಆಲೋಚನೆಯಿಂದ ಜಕ್ಕಾಯನು ಆಲದ ಮರವನ್ನು ಎತ್ತಿದನು. इट इज जक्कई हु वेंट टू सी जीसस. सुनिएगा ध्यान से. जक्कई प्रभु यीशु मसीह को देखने के लिए गया, और जैसे वो वहां पर पेड़ पर चढ़कर बैठा हुआ था, सिर्फ जक्कई के मन में था कि मैं यीशु को देखूं, लेकिन जक्कई के मन को प्रभु यीशु मसीह ने ऑलरेडी जाना, और यीशु ने कहा कि जक्कई तू झट से नीचे उतर कर. जक्कायने ತಕ್ಷಣೇ ನೀನು ಕೆಳಗೆ ಇಳಿದು ಬಾ ಎಂಬುದಾಗಿ ಹೇಳುವಾಗ, ನಾನು ಈ ದಿವಸ ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು. एंड द टाइम व्हेन जीसस एंटर्ड हिज हाउस, सुनिएगा ध्यान से, जैसे प्रभु यीशु मसीह उस घर में प्रवेश किए, मेज के ऊपर बैठे हैं, आसपास के सारे लोग कुड़कुड़ाने लग गए. आसपास के लोगों को जेलसी फील हो रहा है कि एक बड़ा व्यक्ति, एक बड़ा नायक, बड़ा मसीहा, एक प्रभु, एक स्वामी, एक गुरु, एक रब्बी जो है, पापी के घर में बैठकर भोजन कर रहा है. जक्कई के कान में सुनाई दिया कि अरे मेरे घर में एक यीशु नामक का एक उद्धार करता आया है, तो लोग इतने मेरे बारे में बुरे बुरे बात कर रहे हैं, अब तो मेरा जिंदगी बदलना जरूरी है. यीशु के पास में, कदमों के पास में आकर कहता है कि हे प्रभु, मैंने जो भी धोखा दिया है, जो भी गुनाह किया है, जो भी मैंने पाप किया है, वो सब कुछ मैं लौटा दूंगा. जिस किसी से भी मैंने लिया, मेरे धन से पूरा आधा धन जो है मैं लोगों को, गरीबों को बांट दूंगा, और धोखे से जिस किसी से भी मैंने लिया उसका 4 गुना मैं लोगों को लौटाऊंगा. ಮೋಸ ಮಾಡಿ, ಅನ್ಯಾಯ ಮಾಡಿ ಯಾರಿಂದ ನಾನು ಕಸ್ಕೊಂಡಿನೋ 4ರಷ್ಟು ನಾನು ಅವ್ರಿಗೆ ಹಿಂತಿರುಗಿಸ್ತೀನಿ ಎಂಬ ಒಂದು ಪಶ್ಚಾತ್ತಾಪ, ಒಂದು ಮನಸ್ಸು ಆ ಒಂದು ಗಳಿಗೆಯಲ್ಲಿ जक्कायನಿಗೆ ಬಂತು. And the moment Jackai repented from his sins and mistakes, जिस पल में जक्काई ने अपने पाप से पश्चाताप किया, तब प्रभु यीशु मसीह की एक वाणी, एक वचन, एक बात निकली कि आज ही इस घर को उद्धार आया, ಈ ಹೊತ್ತೆ ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ. ಹಾಲೆಲೂಯಾ. ಯೇಸು ಸ್ವಾಮಿ ಪಾಪಿಗಳ ಮನೆಗೆ ಇಳ್ಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನ್ರಿ. ಯೇಸು ಸ್ವಾಮಿ ಪಾಪಿಗಳ ಜೊತೆಲಿ ಮಾತನಾಡಕ್ಕೆ ಸಿದ್ಧನಾಗಿದ್ದಾನೆ. ಯೇಸು ಸ್ವಾಮಿ ಪಾಪಿಗಳ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಯೇಸು ಸ್ವಾಮಿ ಆ ಪಾಪಿಗಳನ್ನು ರಕ್ಷಿಸಿ ಆ ಪಾಪಿಗಳ ಜೊತೆಲಿ ಇಡೀ ಮನೆಯವರನ್ನು ರಕ್ಷಿಸಲಿಕ್ಕೆ ಸಿದ್ಧನಾದ್ಮೇಲೆ ಈ ದಿವಸ ನಾವೆಲ್ಲರೂ ರಕ್ಷಿಸಲ್ಪಡಬೇಕ್ರಿ. ಬರೀ ಕೊರೋನಾ ವೈರಸ್ ದಿಂದ ರಕ್ಷಿಸಲ್ಪಡಬೇಕೆಂಬುದಾಗಿ ಹೇಳ್ತಾ ಇಲ್ಲ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ರಕ್ಷಿಸಲ್ಪಡಬೇಕು. ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಅವರು ರಕ್ಷಿಸಲ್ಪಡಬೇಕು. Brothers, you have to be saved. Sisters, you need to be saved. And when you work out your own salvation, जब आप अपने उद्धार के लिए मेहनत करेंगे, मैं विश्वास करता हूं कि हमें कोई भी अंधकार की ताकत छू नहीं सकती है. ಯಾವ ಭಯ, ಯಾವ ಕಷ್ಟ, ಸಂಕಟವು ನಮ್ಮನ್ನು ತಟ್ಟಲಾರದು ಎಂಬುದಾಗಿ. ಏನೋ प्रभु को धन्यवाद हो जब योशुआ एक बात को कहता है कि 24वें अध्याय के 15वें पद में 24ನೇ ಅಧ್ಯಾಯ 15ನೇ ವಚನ, ಯೆಹೋಶುವನು ಬರೆದ ಪುಸ್ತಕ, ಈ ಹೊತ್ತೆ ಆರಿಸಿಕೊಂಡ್ರೆ ನೀವು ಯಾರನ್ನು ಸೇವಿಸುವಿರೆಂಬುದಾಗಿ. ಯಾಕಂದ್ರೆ ನಾನಾದ್ರೂ ನಿರ್ಣಯ ಮಾಡಿದ್ದೀನಿ, ನಾನು ನನ್ನ ಮನೆಯವರು यहोवाने सेविसुओ. आज ही चुन लो तुम किसकी उपासना करोगे, किसकी सेवा करोगे, क्योंकि मैंने तो निर्णय लिया है, मैं और मेरा घराना हम यहोवा की उपासना करेंगे, यहोवा की सेवा करेंगे, यहोवा के लिए जिएंगे. आज आपका घर उद्धार होना है. आपको अपना समर्पण, आपका पश्चाताप जो है, आपका भक्ति, आपका चाल चलन प्रभु के साथ में एक बहुत ही उत्तम रूप से ठहरना बहुत ही जरूरी है. ನಮ್ಮ ಮನೆ ರಕ್ಷಿಸಲ್ಪಡಬೇಕ್ರಿ, ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. ಯಾಕಂದ್ರೆ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕ್ರಿಸ್ತನ ಬಯಕೆ ಆಗಿದೆ. ಏನೋ वी आर सो मच वरीड, यू नो, ये पैंडेमिक सिचुएशन में कितना डरे हुए हैं, पता है, कितना घर, कितना परिवार. एंड आई फील सो सैड अगर आपके घर में किसी को भी ऐसे बहुत बुरे हालात से, जब आप इस बीमारी से गुजर रहे हैं, बहुत भयंकर हालात में है, यू नो, आई एम जस्ट वरिंग कि एक के साथ पूरा घराने में वो अशांति का माहौल छाया हुआ है. बिलीव इन जीसस, योर फैमिली इज सेव्ड in the blood of Jesus Christ. प्रभु यीशु मसीह के लहू में तेरा परिवार बचाया है, तेरे परिवार को प्रभु ने सुरक्षित रखा है. Believe this, because I have believed in this past 1 week में, इस एक हफ्ते में मैंने खुद अपने परिवार के लिए अनुभव किया है. And I just don't want to boast, मैं कोई बड़प्पन के लिए, बड़ाई के लिए बताना नहीं चाहूंगा, क्योंकि अब तक मैं किसी को प्रेयर रिक्वेस्ट नहीं भेजा. लेकिन let me speak with boldness, मैं धैर्य के साथ में इस गवाही को रखना चाहूंगा. करीब एक हफ्ते से भी ज्यादा मेरे पूरे परिवार के लोग एक के बाद एक बीमार गिर रहे थे. ಒಬ್ಬರ ನಂತರ ಒಬ್ಬರು ಕಾಯಿಲೆಯಲ್ಲಿ ಬೀಳ್ತಾ ಹೋದ್ರು ನನ್ನ ಮನೆಯಲ್ಲಿ. And they were staying almost छोटे बड़े मिलकर, 2 परिवार मिलकर जो है, 2-3 परिवार मिलकर करीब 11 लोग हैं एक परिवार में.
और इतने सारे लोग जब बीमार गिर रहे थे, मेरे मन में बहुत सारी शंकाएं, डाउट, भय, चिंता मुझे हो रहा था। मैं लोगों को हिम्मत दे रहा हूं और मैं अपने परिवार के लिए डर रहा था। और सबसे ज्यादा मेरे डैडी जो बुजुर्ग है, रिटायर्ड है, 63 एज उनका हुआ है, एंड ही वाज बैडली सिक. He was very badly sick. We were total confusion. I have contacted all the hospitals. सब डॉक्टर्स को मैंने सब जगह से मैंने अप्रोच किया, बाइकल हॉस्पिटल तक मैंने अप्रोच किया, लेकिन कहीं पर भी उन्हें अस्पताल लेकर जाने का एक जरिया, एक रास्ता मुझे दिखाई नहीं दे रहा था. एंड आई वाज सो स्कैर्ड, बट इन द मिड्स ऑफ ऑल दैट फियर, उस डर के बीच में मैंने ये विश्वास किया, यहोशू के समान मैंने निर्णय लिया कि मैं तेरी उपासना करूंगा, मैं तेरी सेवा करूंगा. मैं पिछले 10 दिन हो गए, अभी तक मैं अपने परिवार को नहीं मिल पाया हूं, देख नहीं पाया. मैं जो भी सेवा कर रहा हूं अपने फोन कॉल के द्वारा मैं सेवा कर रहा हूं. एंड आई ट्रस्टेड माई गॉड. एंड आई टेल यू, कोई क्लिनिक नहीं लेकर जा पाए, क्योंकि आसपास के सारे क्लिनिक्स, अस्पताल आजू बाजू में सब घर के आसपास बंद है. बाय फेथ आई बिलीव्ड. और परिवार के लोगों को मैंने बोला कि उनको ग्लूकोज चढ़ाओ, उनको मेडिसिन दो, इंजेक्शन दो, डॉक्टर को कंसल्ट करो ऑनलाइन या फोन कॉल या फिर मुलाकात करते हुए. एंड मैं प्रभु को धन्यवाद दूंगा. 2 दिन में दो बार जब उनको घर में हमने ग्लूकोज चढ़ाया, उनको इंजेक्शन दिया, आज मेरे डैडी सुरक्षित है, स्वस्थ है. उम्र के वजह से, बुखार के वजह से, खांसी के वजह से, वो वीकनेस के वजह से इतना डर का माहौल छाया. नाउ कोरोना वायरस इज अफेक्टेड, बट नो, माई फैमिली इज सेव्ड इन द ब्लड ऑफ जीसस क्राइस्ट. हालेलुया. मेरा परिवार यीशु के लहू में सुरक्षित है, यह मेरा विश्वास है. और यह विश्वास आपके अंदर होना बहुत जरूरी है, और यह विश्वास मेरे घराने को होना बहुत जरूरी है, और यह विश्वास पूरे परिवार के सदस्य को होना जरूरी है. कोई अंधकार का ताकत, कोई बुरी आत्मा, कोई कोरोना वायरस आपको छू नहीं सकती है. अगर छुएगी भी तो मैं आपको चैलेंज करना चाहूंगा, वो छूकर तेरे शरीर से निकल जाएगी नाजरेत यीशु के नाम में. बिलीव दिस and receive this healing in the name of Jesus Christ. And I believe this. मैं विश्वास करता हूं और मैं इस बात की गवाही देता हूं. प्रभु के नाम को धन्यवाद हो. मैं सुरक्षित हूं, मेरा परिवार सुरक्षित है, सब लोग स्वस्थ है, आप भी सुरक्षित है. नो मैटर व्हाट स्ट्रगल यू आर गोइंग थ्रू, आप कहीं पर बंद पड़े हैं, चिंतित है, व्याकुल है, बहुत टेंशन है, आई वॉन्ट टू रिलीज द ब्लेसिंग, द प्रोटेक्शन ऑफ जीसस. आपका परिवार यीशु के लहू में सुरक्षित है, आप यीशु के नाम में बचाए जाएंगे. सिर्फ एक काम करना है, बिलीव इन जीसस. डोंट गिव अप योर फेथ. ನಂಬಿಕೆ ಬಿಟ್ಕೊಡಬೇಡ್ರಿ, ಸ್ಟ್ರಾಂಗ್ ಆಗಿರ್ರಿ, ಧೈರ್ಯವಾಗಿರ್ರಿ. ಯೇಸುವನ್ನು ನಂಬ್ರಿ, ಯೇಸುವಿನ ಮೇಲೆ ನಂಬಿಕೆ ಇಡುವವರು ಧನ್ಯರು. ಆತನ ನಂಬಿದೆ ಆದ್ರೆ ರಕ್ಷಣೆ ನಿಶ್ಚಯವಾಗಿದೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. स्वर्गीय दयालु परमेश्वर, हम धन्यवाद देना चाहते हैं इस सुंदर अवसर के लिए जो वचन के लिए आपने हमें दिया है. प्रभु, इन वचनों के द्वारा आपने हमें ब्लेस किया है. आपको लाखों करोड़ों धन्यवाद हो प्रभु. होने देखिए पिता, जिस वचन को हमने सुना है उस वचन के द्वारा मेरा पूरा परिवार, मेरा पूरा घराना बचाया जाए पिता. कोई हानि, कोई विपत्ति, कोई अंधकार की ताकत, कोई कोरोना वायरस, कोई रोगाणु, कोई विषाणु प्रभु मेरे परिवार को, मेरे माता पिता, मेरे भाई बहन, मेरे बच्चों को, मेरे परिवार के नाते पोतों को छूने ना पाए प्रभु. हर एक बिल्डिंग्स को, हर एक सोसाइटी को, हर एक घरों को पिता, हर एक चौल में जहां पर ये लोग बैठे हैं पिता, कॉलोनी में बैठे वचन को सुन रहे, इनके घरों के इर्द गिर्द में रहने वाले सारे घरों को तेरे लहू से मैं सील करता हूं पिता, और तेरे प्रोटेक्शन को आज मैं घोषित करता हूं. और ये प्रार्थना करता हूं, नोहा को बचाया, राहाब को बचाया, जक्काय का उद्धार आपने किया प्रभु, उस सैनिक के, सिपाही के परिवार को आपने बचाया प्रभु. और मेरी प्रार्थना है प्रभु, आप इन सभी को बचाइए, हम सभी को बचाइए पिता, आपके नाम में, आपके लहू में पिता, केवल आपकी महिमा के लिए आपने ऐसा किया. धन्यवाद के साथ में इस प्रार्थना को उद्धार करता स्वर्गीय परमेश्वर प्रभु यीशु मसीह के नाम से इस दुआ को मांगते हैं. आमीन, आमीन, आमीन. थैंक यू जीसस, थैंक यू लॉर्ड. मैं उम्मीद करता हूं कि परमेश्वर ने इस वचन के द्वारा आपको ब्लेस किया है. बी सीरियस इन द प्रेजेंस ऑफ गॉड इन दिस डेज. इन दिनों में प्रभु की उपस्थिति में गंभीर रहो, खुश रहो, शांत रहो, और प्रभु के नाम को धन्यवाद दो. प्रभु आपके संग है, आपको चलाएगा और आपके संग रहेगा. ये मेरी प्रार्थना है. let us sing a song from ಸ್ತುತಿ ಗೀತೆಯಿಂದ ನಾವು ರಾಗ ಆಡೋಣ. ನೀವಿದ್ದಂಥ ಸ್ಥಳದಲ್ಲಿ ಕರ್ತನಿಗೆ ಕಾಣಿಕೆ ಸಮರ್ಪಿಸುವಂತ ಒಂದು ಮನಸ್ಸಿದೆ ಆದ್ರೆ ನಿಮ್ಮ ದೇಣಿಗೆಯನ್ನು ದೇಣಿಗೆ ಪೆಟ್ಟಿಗಳಲ್ಲಿ, ನಿಮ್ಮ ಡಬ್ಬಿಗಳಲ್ಲಿ ಹಾಕಿ ಕರ್ತನಿಗೆ ನಾವು ಸಲ್ಲಿಸಿದೆ ಆದ್ರೆ ಕರ್ತನು ಮೆಚ್ಚುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ತಂದೆ, ನಿನ್ನ ಸಕಲ ಜನರು ಬಂದು ಭಜಿಸಲಿ. ಒಂದು ಹಾಡನ್ನು ಆಡೋಣ. ಈ ಒಂದು ಹಾಡಿನ ಸಂಖ್ಯೆ 128 1 to 8 ಸ್ತುತಿಗೀತೆಯಿಂದ ಕೆಲವು ಚರಣ ಮಾತ್ರ ಆಡೋಣ.
ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ಬಂದು ಭಜಿಸಲಿ, ಘನದಿಂದ ನುತಿಸಲಿ. ಬಂದು ಭಜಿಸಲಿ, ಘನದಿಂದ ನುತಿಸಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ಬದ್ಧವಾಗಿ ನಿನ್ನ ನಾಮ ಶ್ರದ್ಧೆ ಹೊಂದಲಿ. ಬದ್ಧವಾಗಿ ನಿನ್ನ ನಾಮ ಶ್ರದ್ಧೆ ಹೊಂದಲಿ. ಶ್ರದ್ಧೆ ಹೊಂದಲಿ, ಪರಿಶುದ್ಧವಾಗಲಿ. ಶ್ರದ್ಧೆ ಹೊಂದಲಿ, ಪರಿಶುದ್ಧವಾಗಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ಪಾಪವೆಲ್ಲ ಕ್ಷಮಿಸಿ ನಿನ್ನ ಕೋಪ ತೊಲಗಿಸು. ಪಾಪವೆಲ್ಲ ಕ್ಷಮಿಸಿ ನಿನ್ನ ಕೋಪ ತೊಲಗಿಸು. ಕೋಪ ತೊಲಗಿಸು, ಎಲ್ಲ ಪಾಪ ನೀಗಿಸು. ಕೋಪ ತೊಲಗಿಸು, ಎಲ್ಲ ಪಾಪ ನೀಗಿಸು. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ಶೋಭದನೆಗಳ ಹರಸಿ ನಮ್ಮ ವೇದೆ ತಪ್ಪಿಸು. ಶೋಧನೆಗಳ ಹರಸಿ ನಮ್ಮ ವೇದೆ ತಪ್ಪಿಸು. ವೇದೆ ತಪ್ಪಿಸು, ಪರಮ ಬೋಧೆ ಮಾಡಿಸು. ವೇದೆ ತಪ್ಪಿಸು, ಪರಮ ಬೋಧೆ ಮಾಡಿಸು. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ತಂದೆ ನಿನ್ನ ಸಕಲ ಜನರು ಬಂದು ಭಜಿಸಲಿ. ಇಫ್ ಯು ಕ್ಯಾನ್ ಸ್ಟ್ಯಾಂಡ್, ದಯಮಾಡಿ ನೀವು ಎದ್ದುಕೊಳ್ಳುವಂತ ಅನುಕೂಲ ಇದ್ರೆ ಎದ್ದು ನಿಂತ್ಕೊಳ್ರಿ. ನಾವೆಲ್ಲರೂ ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಕರ್ತನ आशीर्वाद ಹೊಂದಿಕೊಂಡು, अगर आप पॉसिबल है तो आप खड़े रह सकते हैं. हम आखिरी प्रार्थना करेंगे. We all can stand. Let us pray. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಸಲ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿ ದೈವ ಸಂದೇಶವನ್ನು ಹೊಂದಿ ನನ್ನ ಕುಟುಂಬ, ನನ್ನ ಮನೆಯವರು ಸ್ವಾಮಿ, ನನ್ನ ಮನೆಯ ಮಕ್ಕಳು ನಾವೆಲ್ಲರೂ ರಕ್ಷಿಸಲ್ಪಡಬೇಕೆಂಬುದಾಗಿ ನಿನ್ನ ಉದ್ದೇಶ ಸ್ವಾಮಿ. ಯಾವ ಸೈತಾನನ ಕ್ರಿಯೆಗಳು, ಯಾವ ಅಂಧಕಾರದ ಶಕ್ತಿಗಳು, ಯಾವ ರೋಗ ವಿಷಾಣು ರೋಗಾಣುಗಳು ಯಾವ ಕುಟುಂಬವನ್ನು ಮುಟ್ಟದಂತೆ ಸ್ವಾಮಿ ನಿನ್ನ ರಕ್ತದಲ್ಲಿ ಎಲ್ಲರನ್ನು ಮುದ್ರೆಗೊಳಿಸಿದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಒಬ್ಬರಾದ್ರೂ ನಾಶವಾಗಬಾರದು, ಎಲ್ಲರ ನಿತ್ಯ ಜೀವನ ಹೊಂದಲಿ, ಒಬ್ಬರ ಮೂಲಕ ಇಡೀ ಮನೆಯವರು ರಕ್ಷಣೆ ಹೊಂದಲಿ ಎಂಬುದಾಗಿ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಆಗಿದೆ. ಈ ಒಂದು ಒಳ್ಳೆ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ಕೇಳಿರುವಂತಹ ಕುಟುಂಬಗಳಿಗಾಗಿ ನಿನ್ನನ್ನು ವಂದಿಸಿ ಕೊಂಡಾಡುವಂತವರಾಗಿದ್ದೇವೆ. ಕುಟುಂಬದಲ್ಲಿ ಶಾಂತಿ ಕೊಡು, ಸಮಾಧಾನ, ಐಕ್ಯತೆ, ಪ್ರೀತಿಯನ್ನು ಕೊಡು. ಎಲ್ಲರ ಮಧ್ಯದಲ್ಲಿ ಒಗ್ಗಟ್ಟು ಅನ್ನು ಕೊಡುತ್ತಾ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸುವರು, ಒಬ್ಬರ ತಪ್ಪುಗಳನ್ನೊಬ್ಬರು ಕ್ಷಮಿಸುವರು, ಒಬ್ಬರನ್ನೊಬ್ಬರು ಸ್ವೀಕರಿಸುವಂತ ಒಂದು ಮನಸ್ಸು ಕರ್ತನೆ ಎಲ್ಲಾ ಮನೆಗಳಲ್ಲಿ ದಯಪಾಲಿಸು. ಈ ಬೆಳಿಗ್ಗೆ ಕೊಟ್ಟಂತ ಈ ಸಮರ್ಪಿಸುವಂತ ಕಾಣಿಕೆಗಾಗಿ ನಿನಗೆ ಸ್ತೋತ್ರ. ಇದನ್ನು ಸ್ವೀಕಾರ ಮಾಡು. ಇದು ನಿನ್ನ ಸೇವೆಗೋಸ್ಕರ, ಇದು ನಿನ್ನ ಕಾರ್ಯಕ್ಕಾಗಿ ಉಪಯೋಗಿಸಲ್ಪಡಲಿ. ಇದನ್ನು ಆಶೀರ್ವಾದ ಮಾಡು ಕರ್ತನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗಾಗ್ಲಿ ಕರ್ತನೆ. ಇಡೀ ತಿಂಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಇಡೀ ಲಾಕ್ಡೌನ್ ನ ಸ್ಥಿತಿಗತಿ ನಿನ್ನ ಮುಂದೆ ಒಪ್ಪಿಸಿಕೊಡುವಂತರಾಗಿದ್ದೇವೆ. ಎಲ್ಲಾ ವೇರಿಯಸ್ ಝೋನ್ಸ್ ಗಳಾಗಿರುವಾಗ ಕರ್ತನೆ, ಈ ಝೋನ್ಸ್ ಗಳ ಮಧ್ಯದಲ್ಲಿ ಹೋಗುವುದು, ಬರುವುದು, ಇರುವುದು, ಎಲ್ಲವುಗಳ ಮಧ್ಯದಲ್ಲಿ ಲಾರ್ಡ್
ಎಲ್ಲ ನಿನ್ನ ನಿಯಂತ್ರಣದಲ್ಲಿರಲಿ ಸ್ವಾಮಿ. ಬಿ ದ ಅಂಡರ್, ಕೀಪ್ ಎವ್ರಿಥಿಂಗ್ ಅಂಡರ್ ಯುವರ್ ಕಂಟ್ರೋಲ್. ನಿನ್ನ ಅಧೀನದಲ್ಲಿ, ನಿನ್ನ ಅಧಿಕಾರದಲ್ಲಿ ಎಲ್ಲವನ್ನಿಟ್ಟು ಎಲ್ಲರನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅನೇಕ ಜನರು ಪ್ರಯಾಣ ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ಸ್ಥಳ, ಮನೆ, ಪ್ರಾಂತ, ಊರುಗಳಿಗೆ ಹೋಗ್ತಿದ್ದಾರೆ. ಲಾರ್ಡ್ ಪ್ಲೀಸ್ ಲಾರ್ಡ್ ಹೆಲ್ಪ್ ದೆಮ್ ಸೊ ದಟ್ ದೇ ರೀಚ್ ಸೇಫ್ಲಿ ಲಾರ್ಡ್. ಎಲ್ಲರೂ ಸುರಕ್ಷಿತವಾಗಿ ತಮ್ಮ ಗ್ರಾಮ ಊರುಗಳಿಗೆ ಮುಟ್ಲಿ ಸ್ವಾಮಿ. ಈ ಕೊರೋನಾ ವೈರಸ್ ಯೇಸುವಿನ ನಾಮದಲ್ಲಿ ಲಯವಾಗಲಿ. ನಿನ್ನ ಸ್ವಸ್ಥತೆ ದೇಶ, ರಾಷ್ಟ್ರ, ಪಟ್ಟಣಕ್ಕೆ ಘೋಷಿಸುವಂತವರಾಗಿದ್ದೇವೆ. ಕೇವಲ ನಿನ್ನ ಮಹಿಮೆಗೋಸ್ಕರ ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ಆತ್ಮಿಕತೆಯಲ್ಲಿ ನಮ್ಮೆಲ್ಲರನ್ನು ಹೆಚ್ಚಾಗಿ ಬೆಳೆಸು ಸ್ವಾಮಿ. ಕೇವಲ ನಿನ್ನ ಮಹಿಮೆಗೋಸ್ಕರ ಯೇಸು ಕ್ರಿಸ್ತನೇ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೇನ್. ಜಪ ಕಾಲ ತಿರಿತೀಗ ವಾಕ್ಯ ಕೇಳಿಕೊಂಡೆವು. ಕರ್ತನಿನ್ನ ಆಶೀರ್ವಾದ ತುಂಬದಯ ಪಾಲಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಪ್ರತ್ಯೇಕವಾಗಿ ಇಂದಿಗೂ ಎಂದೆಂದಿಗೂ ಕ್ರಿಸ್ತನ ಬರೋಣದವರೆಗೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.